ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 30/6/2024 6/7/2024 ವಾರ ಭವಿಷ್ಯ. ಈ ವಾರದಲ್ಲಿ ವಿಶೇಷವಾಗಿ ಶನಿ ವಕ್ರಾರಂಭವನ್ನು ಪಡಿತಾ ಇರ್ತಕ್ಕಂಥದ್ದು. ಅಂದರೆ 30/6/2024 ಭಾನುವಾರದಿಂದ ಶನಿ ವಕ್ರಾರಂಭವನ್ನು ಪಡ್ಕೊಳ್ತಾನೆ. ಹಾಗಾಗಿ ವಕ್ರಾರಂಭ ಆಗೋದ್ರಿಂದ ಶನಿ ದಶೆ, ಶನಿ ಭಕ್ತಿ ಅಥವಾ ಯಾವುದೇ ರೀತಿಯಲ್ಲಿ ಶನಿಯ ಪ್ರಭಾವ ಇದ್ದಂಥ ಒಂದು ಜಾತಕದಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗತ್ತೆ. ಹಾಗಾದರೆ ಕೆಡಕನ್ನೇ ಮಾಡ್ತಾನ ಇಲ್ಲ, ಒಳಿತನ್ನೂ ಮಾಡೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು 3/7/2024 ಬುಧವಾರ ಪ್ರದೋಷವಿರ್ತಕ್ಕಂಥದ್ದು. ಮಕ್ಕಳಲ್ಲಿ ಜ್ಞಾನಾರ್ಜನೆ ಆಗಬೇಕು ಅಂದರೆ ಈ ಬುಧವಾರದ ಪ್ರದೋಷವನ್ನು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. 7/5/2024 ಶುಕ್ರವಾರ ಮಣ್ಣೆತ್ತಿನ ಅಮಾವಾಸ್ಯೆ ಇರ್ತಕ್ಕಂಥದ್ದು. 6/7/2024 ಶನಿವಾರ ವಾರಾಂತ್ಯದಲ್ಲಿ ಕಟಕ ರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ಳತಕ್ಕಂಥ ಸ್ಥಿತಿನಲ್ಲಿರುವಂಥದ್ದು. ಬಹಳಷ್ಟು ವಿಶೇಷ ಫಲವನ್ನು ಈ ವಾರದಲ್ಲಿ ನೋಡ್ಬೋದು. ಕಳೆದ ವಾರಗಿಂತಲೂ ಕೂಡ ಸ್ವಲ್ಪ ಭಿನ್ನವಾದಂಥ ಒಂದು ಫಲಾಫಲಗಳನ್ನು ದ್ವಾದಶ ರಾಶಿಗಳವರು ನೋಡ್ತೀರಿ. 9 ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಮೇಷರಾಶಿನಲ್ಲಿ ಕುಜನಿದ್ದಾನೆ, ವೃಷಭ ರಾಶಿನಲ್ಲಿ ಗುರು ಇರ್ತಕ್ಕಂಥದ್ದು, ಮಿಥುನ ರಾಶಿನಲ್ಲಿ ರವಿ ಇರ್ತಕ್ಕಂಥದ್ದು ಮತ್ತು ವಾರಾಂತ್ಯದಲ್ಲಿ ಶನಿವಾರ ಶುಕ್ರ ಮಿಥುನ ರಾಶಿನಲ್ಲಿ ಇದ್ದಂಥವನು ಕಟಕ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಈಗಾಗಲೇ ಕಟಕ ರಾಶಿನಲ್ಲಿ ಬುಧ ಇರ್ತಕ್ಕಂಥದ್ದು, ಕನ್ಯಾ ರಾಶಿನಲ್ಲಿ ಕೇತು, ಕುಂಭರಾಶಿನಲ್ಲಿ ವಕ್ರ ಶನಿಯ ಪ್ರಭಾವ. ಇನ್ನು ಮೀನರಾಶಿನಲ್ಲಿ ರಾಹು, ಚಂದ್ರ ಬಂದು ಮೇಷ, ವೃಷಭ, ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಏನೆಲ್ಲ ಫಲಾಫಲಗಳನ್ನು ನೋಡೋದಕ್ಕೆ ದಾರಿ ಆಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಭಾವನಾತ್ಮಕವಾದಂಥ ಆಲೋಚನೆ, ಶೃಂಗಾರ ಮತ್ತು ಲಕ್ಸುರಿ ಲೈಫ್ ಕಡೆಗೆ ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ಕನಸುಗಳನ್ನು ಜಾಸ್ತಿ ಕಾಣುವಂಥ ಒಂದು ವಾರವಾಗಿರ್ತಕ್ಕಂಥದ್ದು. ಮೇಕಪ್ ಮಾಡ್ಕೊಳ್ಬೇಕು, ಡ್ರೆಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ತಿನ್ನಬೇಕು, ಆಯಿಲ್ ಫುಡ್ಡನ್ನು ತಿನ್ನಬೇಕು, ಹೊರಗಡೆ ತಿನ್ನಬೇಕು, ಓಡಾಡ್ಕೊಂಬರೋಣ, ಎಲ್ಲರೂ ಪ್ರಯಾಣ ಹೋಗೋಣ, ಈ ಆಲೋಚನೆಗಳು ಹೆಚ್ಚಾಗಿ ಇರುವಂಥ ಸಂದರ್ಭಗಳು. ಮತ್ತು ಭವಿಷ್ಯದ ಬಗ್ಗೆ ವಿಪರೀತವಾದಂಥ ಕನಸು ಮತ್ತು ಕಲ್ಪನೆ ಮತ್ತು ಒಂದು ಪ್ರಯತ್ನ, ಒಂದು ತಯಾರಿ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಉಂಟು. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಸ್ಥಿತಿನಲ್ಲಿದೆ. ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಬೆಳವಣಿಗೆ ಆಗುವಂಥ ಯೋಗ ಫಲಗಳೆಲ್ಲವನ್ನು ಕೂಡ ಪಡೆದುಕೊಂಡು ಬಂದಿದ್ದೀರಿ. ಸ್ವಲ್ಪ ನೇರ ಮಾತುಗಳು ಏನನ್ಸುತ್ತೋ ನೀವು ಆಡುವಂಥದ್ದು ಕೆಟ್ಟದಾಗಿರೋದಿಲ್ಲ, ಆದರೂ ಕೂಡ ನೇರ ಮಾತನಾಡೋದಕ್ಕೆ ಹೋಗ್ತೀರಿ. ಆ ನೇರ ಮಾತುಗಳು ಅಂತಕ್ಕಂಥದ್ದು ಸ್ವಲ್ಪ ಹಿನ್ನಡೆಯನ್ನು ತರಬಹುದು ಅಥವಾ ಶತ್ರುಗಳನ್ನು ಅಧಿಕ ಮಾಡಬಹುದು ಅಂತಕ್ಕಂಥ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ಯಾರೇನೇ ಕೆಟ್ಟದ್ದು ಮಾಡಲಿ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಲ್ಲ. ಇನ್ನು ಬಂಧು ಬಾಂಧವರ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಬಂಧು ಬಾಂಧವರಿಂದ ಸ್ವಲ್ಪ ನೋವು, ನಿರಾಸೆಗಳು ಆದ್ರೂ ಕೂಡ ಸ್ವಲ್ಪ ಕೆಲಸ ಕಾರ್ಯಗಳಿಗೆ ಆಗೋದಕ್ಕೆ ದಾರಿಯಾಗ್ತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ. ಮತ್ತು ಕೆಲಸ ಕಾರ್ಯಗಳಿಗೆ ಸ್ಪಂದಿಸುವಂಥ ವಾತಾವರಣ, ನೆರೆಹೊರೆಯಿಂದ ಬಂಧು ಬಾಂಧವರಿಂದ ಸ್ವಲ್ಪ ಲಾಭವನ್ನು ಕೂಡ ನೋಡುವಂಥ ಸನ್ನಿವೇಶಗಳೆಲ್ಲವೂ ಕೂಡ ಕಾಣ್ತದೆ. ಅವರ ನಡವಳಿಕೆಗಳು ಸರಿ ಇರೋದಿಲ್ಲ, ಆದರೂ ಕೂಡ ಕಾಂಪ್ರಮೈಸ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಒಂದು ಪ್ರವೃತ್ತಿಗಳು ಜಾಸ್ತಿ ಇರ್ತದೆ. ಧೈರ್ಯ ಜಾಸ್ತಿ ಇರ್ತದೆ, ಮಾತುಗಾರಿಕೆ ಜಾಸ್ತಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ಕಾಣ್ತದೆ. ಒಪ್ಪಂದ ಕರಾರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವ ಥರ ಅಗ್ರಿಮೆಂಟ್ ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇದ್ದಂಥ ಪಕ್ಷದಲ್ಲಿ ಏನು ತೊಂದರೆ ತಾಪತ್ರೆಗಳಾಗೋದಿಲ್ಲ, ಸುಸೂತ್ರವಾಗಿ ಆಗುವಂಥ ಎಲ್ಲ ಲಕ್ಷಣಗಳು ಉಂಟು ಅಂತಕ್ಕಂಥ ಹೇಳ್ತದೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ತಾಯಿಯಿಂದ ಸಹಕಾರ ಸಿಗುವಂಥ ಸನ್ನಿವೇಶ, ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳು ಸಿಗುವಂಥ ಸಂದರ್ಭಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಮಕ್ಕಳಿಂದ ಸಹಾಯ ಮತ್ತು ಸಹಕಾರಗಳು ಬರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುವಂಥದ್ದು. ಸ್ವಲ್ಪ ಆಧ್ಯಾತ್ಮ, ದೈವ ಚಿಂತನೆಗಳನ್ನು ಮಕ್ಕಳಲ್ಲಿ ನೋಡುವಂಥ ಸನ್ನಿವೇಶ, ಅಂದರೆ ಒಳ್ಳೆತನವನ್ನು ಮಕ್ಕಳಲ್ಲಿ ನೋಡುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರ್ತದೆ.
ಸಂತಾನ ದೋಷಗಳೇನಾದರೂ ಇದ್ದಂಥ ಪಕ್ಷದಲ್ಲಿ ಈ ಸಂದರ್ಭ ವೈದ್ಯೋಪಚಾರದಿಂದ ಆ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥ ಸಂದರ್ಭಗಳು ಮತ್ತು ಸ್ವಲ್ಪ ಮೈಕೆ ನೋವು ಬರತಕ್ಕಂಥದ್ದು, ಆಹಾರ ವ್ಯತ್ಯಾಸ, ಅತಿಯಾದಂಥ ಆಹಾರ ಸೇವನೆಯಿಂದ ಸ್ವಲ್ಪ ಆರೋಗ್ಯವನ್ನು ಕೆಡಿಸ್ಕೊಳ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ಮತ್ತು ಜಾಗೃತಿಯಿಂದ ಇರಬೇಕಾಗತ್ತೆ ಅಷ್ಟೇ. ಏನು ಗಂಭೀರ ಆಗೋದಿಲ್ಲ, ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗತ್ತೆ ಅಷ್ಟೇ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಬದಲಾವಣೆಯಿಂದ ಸ್ವಲ್ಪ ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ನೀವೇನು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀರೋ ಆ ರೀತಿಯಾದಂಥ ಇಷ್ಟು ಸಂಬಳ ಬೇಕು ಅನ್ನೋ ರೀತಿಯಲ್ಲಿ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀರಿ. ಅದೇ ರೀತಿಯಾದಂಥ ಒಂದು ಉದ್ಯೋಗ ಅವಕಾಶಗಳು ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಇವತ್ತಿನ ದಿವಸ ವಿಶೇಷವಾಗಿ ಯಾವುದೇ ತೊಂದರೆ ತಾಪತ್ರಗಳು ಇಲ್ಲದಂಥ ರೀತಿಯಲ್ಲಿ ಮತ್ತು ಶುಭ ಕಾರ್ಯ ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಉತ್ತಮವಾದಂಥ ವಾತಾವರಣ ಮತ್ತು ಅನುಕೂಲವಾಗುವಂತಹ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಅದರಲ್ಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಆರ್ಥಿಕವಾದ ಸಹಾಯ ಮತ್ತು ಸಂಗಾತಿಯಿಂದ ಸ್ವಲ್ಪ ಆರ್ಥಿಕವಾದ ಸಹಾಯ ಅನುಕೂಲವಾಗ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಇರತಕ್ಕಂಥದ್ದು ಉಂಟು. ಕೋರ್ಟ್ ಕೇಸು ವ್ಯವಹಾರಗಳಿದ್ದಂಥ ಪಕ್ಷದಲ್ಲಿ ಸ್ವಲ್ಪ ಉತ್ತಮವಾದಂಥ ವಾತಾವರಣ ನಿರ್ಮಾಣವಾಗುತ್ತೆ, ಅಥವಾ ಸೋಲಂತೂ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಮುಂದೆ ಹೋಗ್ಬೋದು, ಅಥವಾ ಸೋಲಂತೂ ಆಗುವಂಥ ಅಥವಾ ಹಿನ್ನಡೆ ಆಗುವಂಥ ಸಂದರ್ಭಗಳು ಯಾವುದು ಕೂಡ ಇರೋದಿಲ್ಲ ಅಂತಕ್ಕಂಥ ತೋರಿಸುತ್ತೆ. ಇನ್ನು ವಿಶೇಷವಾಗಿ ಈ ಪಿತ್ರಾರ್ಜಿತ ಸ್ವತ್ತಿನ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅದು ಮಾತುಕತೆ ಮುಖಾಂತರವಾಗಿ ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು ಅಂತ ಹೇಳುತ್ತೆ. ಉನ್ನತ ವಿದ್ಯಾಭ್ಯಾಸ, ಉನ್ನತ ಯಾವುದಾದ್ರು ಒಂದು ಭವಿಷ್ಯದ ಸಂಬಂಧಪಟ್ಟಂತೆ ಪ್ರಯತ್ನಕ್ಕೆ ಕೈ ಹಾಕ್ತೀರಿ ಅಂತಕ್ಕಂಥದ್ದಿತ್ತು ಅಂದರೆ ಸ್ವಲ್ಪ ಅಡೆತಡೆಗಳಾಗಿ ಸ್ವಲ್ಪ ಸಕ್ಸಸ್ ಕಾಣುವಂಥ ಸಂದರ್ಭಗಳು ಬರಬಹುದು. ಉದ್ಯೋಗ ಪ್ರಗತಿ, ಮೇಲಧಿಕಾರಿಗಳಿಂದ ಸಹಕಾರ ಮತ್ತು ಸಹಾಯಗಳು ಬರ್ತಕ್ಕಂಥದ್ದು, ನಿಮ್ಮ ಈ ಬಡ್ತಿಗೆ ಸಂಬಂಧಪಟ್ಟಂತೆ, ವರ್ಗಾವಣೆಗೆ ಸಂಬಂಧಪಟ್ಟಂತೆ ನೀವೇನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸುವಂಥ ವಾತಾವರಣಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ವಿದೇಶಯಾನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಈ ವಾರ ಅಷ್ಟೊಂದು ಉತ್ತಮವಾದಂಥ ರೀತಿಯಲ್ಲಿ ಇರೋದಿಲ್ಲ. ವಾರಾಂತ್ಯದಲ್ಲಿ ಸ್ಥಳೀಯವಾದಂಥ ಒಂದು ಹತ್ತಿರದ ಪ್ರಯಾಣ ಏನು ಕರಿತೀವಲ್ಲ, ಹತ್ತಿರದ ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಇರುವಂಥ ಸಣ್ಣಪುಟ್ಟ ಏನು ಅಂಥ ಗಂಭೀರವಾದ ಸಮಸ್ಯೆಗಳೇನು ಎದುರಿಸೋದಿಲ್ಲ ಮೇಷರಾಶಿನವರು. ಆದರೂ ಸಣ್ಣಪುಟ್ಟದಾಗಿ ಇರತಕ್ಕಂಥ ಕೆಲವೊಂದು ಆರೋಗ್ಯ ಸಂಬಂಧಪಟ್ಟಂತೆ, ಶತ್ರುಗಳ ಉಪಟಳಗಳಿಗೆ ಸಂಬಂಧಪಟ್ಟಂತೆ ಇರುವಂಥ ಸಮಸ್ಯೆಗಳು ಹೋಗಬೇಕು ಅಂತಂದರೆ ಸಾಧ್ಯವಾದಷ್ಟು ಈ ಒಂದು ವಾರದಲ್ಲಿ ದತ್ತಾತ್ರೇಯರ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ನಿಮಗೆ ಇರುವಂಥ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥ ದಾರಿಗಳು ಸುಲಭವಾಗಿ ಸಿಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಂತಕ್ಕಂಥದ್ದು ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಸ್ವಲ್ಪ ಎಳೆದಾಟಗಳು ಜಾಸ್ತಿ ಅಂತಕ್ಕಂಥ ಒಂದು ಸನ್ನಿವೇಶ. ಸ್ವಲ್ಪ ಏನೋ ಮಾತನಾಡೋಕ್ಕೋಗಿ ಇನ್ನೇನೋ ಮಾತಾಡಿ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಇರುವಂಥದ್ದು. ಧನಮೂಲಗಳು ಅಂತಕ್ಕಂಥದ್ದು ಕರಗುವಂತಹ ಸಂದರ್ಭಗಳು ಮತ್ತು ಬಂಧು ಬಾಂಧವರಿಂದ ಸ್ವಲ್ಪ ನಿರೀಕ್ಷಿತ ಪ್ರಮಾಣವಾದ ಒಂದು ಸ್ಪಂದನೆ ಅಂತಕ್ಕಂಥದ್ದು ಸಿಗುವುದಿಲ್ಲ. ಧೈರ್ಯ ಕಡಿಮೆ ಇರತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರ್ತದೆ. ಒಪ್ಪಂದ, ಕರಾರು, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಏನಾದರೂ ಒಂದು ಕಾರ್ಯವನ್ನು ಇಟ್ಟಿದ್ದರೆ ಮುಂದೂಡ್ತಕ್ಕಂಥ ಒಳಿತು. ಈ ವಾರ ಅಷ್ಟೊಂದು ಸೂಕ್ತವಾದಂಥ ರೀತಿಯಲ್ಲಿಲ್ಲ. ಬಂಧುಗಳ ಸಹಕಾರವೂ ಕೂಡ ಈ ವಾರದಲ್ಲಿ ನಿಮಗೆ ಯಾವುದೂ ಕೂಡ ಸಿಕ್ಕೋದಿಲ್ಲ ಅಂತಕ್ಕಂಥನ್ನು ತೋರಿಸುತ್ತೆ. ಚತುರ್ಥ ಪ್ರಭಾವ, ಸ್ಥಿರಾಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹಣಕಾಸಿನ ಕೊರತೆಯನ್ನು ಎದುರಿಸಬಹುದು. ಖರೀದಿ ವಿಚಾರ ಸಂಬಂಧಪಟ್ಟಂತೆ, ಅಥವಾ ನಿಮ್ಮ ಬಡ್ಜೆಟ್ಟಿಗೆ ಹೈಯೆಸ್ಟ್ ಅಥವಾ ಹೆಚ್ಚಿನದಾದಂಥ ಒಂದು ಬೆಲೆ ಇರತಕ್ಕಂಥ ಆಸ್ತಿ ಸ್ವಲ್ಪ ಬಂದಿದ್ದನ್ನು ಕೂಡ ಉಪಯೋಗಿಸ್ಕೊಳ್ಳೋಕ್ಕಾಗದಲ್ಲೇ ಇರತಕ್ಕಂಥ ರೀತಿಯಲ್ಲಿ ಇರಬಹುದು. ಅವಕಾಶಗಳಿಂದ ಬರುತ್ತೆ ಖರೀದಿ ಮಾಡಬೇಕು ಅನ್ನೋಂಥವ್ರಿಗೆ, ಬಟ್ ಅದನ್ನು ಪೂರೈಸ್ಕೊಳ್ಳೋಕ್ಕೆ ಆಗದಲ್ಲೇ ಇರತಕ್ಕಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿಲ್ಲ. ಸ್ವಲ್ಪ ಅಡೆತಡೆಗಳಾಗುವಂಥ ಸಂದರ್ಭಗಳೆಲ್ಲ ಕೂಡ ಕಂಡುಬರುತ್ತೆ. ಏನಾದರೂ ಸ್ಥಿರಾಸ್ತಿ ಆಯ್ಕೆ ಮಾಡ್ಕೋಬೇಕಾದ್ರೂ ಸ್ವಲ್ಪ ಜಾಗ್ರತೆಯಿಂದ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವ, ಮರವು ಜಾಸ್ತಿ ಆಗ್ತಕ್ಕಂಥದ್ದು, ಸೋಮಾರಿತನ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಏನೋ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಕಲ್ಪನೆಗೆ ಬರುವಂತಹ ಸಾಧ್ಯತೆಗಳನ್ನು ಕೆಲಆಗಲ್ಲ, ಹೀಗಲ್ಲ, ಅದಾಗ್ಬೋದು, ಇದಾಗ್ಬೋದು, ಹಂಗಾಗ್ಬೋದು, ಹಿಂಗಾಗ್ಬೋದು, ಬರೀ ಏನೇನೋ ನೆಗೆಟಿವ್ ನಿಮ್ಮದೇ ಆದಂಥ ಒಂದು ಯೋಚನೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು. ಜೂಜು, ರೀಸ್, ಲಾಟರಿ ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಹಿನ್ನಡೆಗಳು ಅಂತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಇರ್ತದೆ. ಮತ್ತು
ಈ ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರೇಮಿಗಳಲ್ಲಿ ಕಲಹಗಳು ಜಾಸ್ತಿಯಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಶುಗರ್ ವೇರಿಯೇಷನ್ಸ್ ಆಗ್ತಕ್ಕಂಥದ್ದು, ಸ್ವಲ್ಪ ತುರಿಕೆಗಳು ಜಾಸ್ತಿ ಆಗುವಂಥದ್ದು, ಆಹಾರ ವ್ಯತ್ಯಾಸಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಆರೋಗ್ಯದ ವಿಚಾರ ಆಹಾರವನ್ನು ಸರಿಯಾದ ರೀತಿಯ ಪಥ್ಯವನ್ನು ಮಾಡಿದರೆ ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗದ ಹುಡುಕಾಟದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲಕರ ವಾತಾವರಣಗಳಿಲ್ಲ. ಸ್ವಲ್ಪ ಕಡಿಮೆ ಸಂಬಳದ ಉದ್ಯೋಗವು ಪ್ರಾಪ್ತಿಯಾಗುವಂಥದ್ದು, ಮಾಡಿದ ಕೆಲಸಕ್ಕೆ ಸರಿಯಾದ ಸಂಭಾವನೆ ಅಂತಕ್ಕಂಥದ್ದು ನಿಮಗೆ ಸಿಗದಲೇ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಬೇಸರಗೊಳ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಇನ್ನು ಶುಭ ಕಾರ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಒಂದು ಸಣ್ಣ ಪ್ರಮಾಣದಲ್ಲಿ ಸಹಕಾರಿಯಾಗಿ ನಿಂತಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟಗಳನ್ನು ನೋಡ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಬಹುದು. ಆದರೆ ಸ್ವಲ್ಪ ಬೇರೆಯವರ ಸಹಾಯ ಅಥವಾ ಸಹಕಾರ ಮಾರ್ಗದರ್ಶನವನ್ನು ಪಡೆದುಕೊಂಡ್ರೆ ಆಗುವಂಥ ನಷ್ಟವನ್ನು ತಪ್ಪಿಸಿಕೊಡೋದಕ್ಕೆ ದಾರಿ ಇದೆ. ಈ ಒಂದು ವಾರದಲ್ಲಿ ಕೋರ್ಟ್ ಕೇಸ್ ವ್ಯವಹಾರಗಳು ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ಸ್ವಲ್ಪ ನಷ್ಟಗಳನ್ನು ತರುವಂಥ ಸಾಧ್ಯತೆಗಳು, ಖರ್ಚುಗಳು ಜಾಸ್ತಿ ಬರುವಂಥ ಸಂದರ್ಭ, ಅನಿರೀಕ್ಷಿತವಾದಂಥ ಖರ್ಚುಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಉನ್ನತ ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಕಾರಿಯಾಗಿ ಇಲ್ಲ ಈ ಒಂದು ವಾರದಲ್ಲಿ. ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆ IAS KS ಅಥವಾ ಗೌರ್ಮೆಂಟ್ ಜಾಬ್ ಸಂಬಂಧಪಟ್ಟ ಪರೀಕ್ಷೆಗಳನ್ನು ಅಟೆಂಡ್ ಮಾಡಬೇಕು ಅನ್ನೋಂಥವ್ರಿಗೆ ಅವರಿಗೆ ಅನುಕೂಲಕರವಾದಂಥ ವಾತಾವರಣಗಳಿದೆ. ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಕರ್ಮ ಮತ್ತು ಮೇಲಧಿಕಾರಿಗಳಿಂದ ಏನಾದರೂ ಸಹಾಯ ಸಹಕಾರ ಸಿಗುತ್ತಾ ಅಂದರೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಲಾಭದ ಪ್ರಮಾಣ ಸ್ವಲ್ಪ ಕಡಿಮೆ, ಸ್ವಲ್ಪ ದಿಗ್ಭ್ರಾಂತರ ಆಗ್ತಕ್ಕಂಥದ್ದು, ಬೇಸರಗೊಳ್ತಕ್ಕಂಥದ್ದು, ಡಿಸ್ಟರ್ಬ್ ಜಾಸ್ತಿ ಆಗುವಂಥದ್ದು, ಯಾವ ಕೆಲಸ ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಮಂಕಾಗುವಂಥ ಸನ್ನಿವೇಶಗಳೇನಾದರೂ ಈ ವಾರದಲ್ಲಿ ಬರಬಹುದು. ಖರ್ಚುಗಳು ಕೂಡ ಅದೇ ರೀತಿಯಲ್ಲಿ ಬರುವಂಥದ್ದು ಉಂಟು ಅಂತ ಹೇಳ್ತದೆ. ಬರುವಂಥದ್ದು 10 ಆದರೆ ಹೋಗುವಂಥದ್ದು 100 ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನೋಡಿಕೊಂಡು ಮೇಂಟೈನ್ ಮಾಡಿಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿನವರು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ಒಂದು ವಾರದಲ್ಲಿ ಕಡಲೆಬೇಳೆ ಅಥವಾ ಕಡಲೆಕಾಳನ್ನು ಪೂಜೆ ಮಾಡಿಬಿಟ್ಟು ಅದನ್ನು ಯಾವುದಾದ್ರು ದೇವಸ್ಥಾನದಲ್ಲಿ ದಾನವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಅರ್ಚಕರಿಗೆ ಅಥವಾ ಅನಾಥರಿಗಾದರೂ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವಿಶೇಷವಾಗಿ ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸೋಮಾರಿತನ, ಆಲಸ್ಯ, ಸ್ವಲ್ಪ ಏನೋ ಬೇಸರ, ಏನೋ ಒಂಥರ ಏನು ಮಾಡೋಕ್ಕೂ ಆಸಕ್ತಿ ಇಲ್ಲ, ನಿದ್ರಾ ಭಾವ ಜಾಸ್ತಿ ಅನ್ನೋ ರೀತಿಯಾದಂಥ ಸ್ಥಿತಿ, ಏನು ಮಾಡೋಕ್ಕೋದ್ರೂ ಖರ್ಚುಗಳು ಜಾಸ್ತಿ ಬರ್ತದಲ್ಲ ಅನ್ನೋ ರೀತಿಯಾದಂಥ ಆತಂಕಗಳು ಹಂಗೆ ಇರ್ತದೆ. ಸಾಮಾನ್ಯವಾಗಿ ಈ ವಾರದಲ್ಲಿ ವಿಪರೀತವಾದಂಥ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತಕ್ಕಂಥದ್ದೆಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು ಅಂತ ಹೇಳ್ತದೆ. ಬರುವಂಥದ್ದು 30, ಹೋಗುವಂಥದ್ದು 70 ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿ ಹಣಕಾಸಿನ ವ್ಯವಸ್ಥೆಗಳೆಲ್ಲವೂ ಕೂಡ ಇರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ವಾರ ಆರಂಭ ಹೆಂಗೋ ಹಾಗೆ ಸುಧಾರಣೆ ಮಾಡ್ಕೊಳ್ತೀರಿ. ವಾರ ಮಧ್ಯಭಾಗದಿಂದ ಆಚೆಗಂತೂ ಕೂಡ ತುಂಬ ಒದ್ದಾಟವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಂಧು ಬಾಂಧವರಿಂದ ಸ್ವಲ್ಪ ನಷ್ಟಗಳಾಗ್ತಕ್ಕಂಥದ್ದು, ನಿರಾಸೆಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಅಷ್ಟೊಂದು ಅನುಕೂಲಕರ ವಾತಾವರಣಗಳಿಲ್ಲ. ನೆರೆಹೊರೆಯಿಂದ ಸ್ವಲ್ಪ ಅಪವಾದಗಳು ಕೂಡ ಬರುವಂಥದ್ದು, ನಿಮ್ಮ ಗೌರವಕ್ಕೆ ಧಕ್ಕೆಯೂ ಆಗ್ತಕ್ಕಂಥದ್ದು, ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ವಿದ್ಯಾಭ್ಯಾಸದಲ್ಲಿ ಮಂದತ್ವ, ಮರವು ಜಾಸ್ತಿ ಆಗ್ತಕ್ಕಂಥದ್ದು, ಆಸಕ್ತಿಗಳನ್ನು ತೋರಿಸದಲ್ಲಿರ್ತಕ್ಕಂಥದ್ದು, ಓದಿದ್ದು ನೆನಪಿಗೆ ಬರದಲೇ ಇರ್ತಕ್ಕಂಥ ಸಂದರ್ಭ ಇವೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಸ್ಥಿರಾಸ್ತಿ ವ್ಯವಹಾರದಲ್ಲಿ ಸ್ವಲ್ಪ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಕಂಡುಬರುತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಗುಪ್ತ ಆಲೋಚನೆ, ಗುಪ್ತ ಪ್ರಯತ್ನ ಅಥವಾ ಗುಪ್ತ ಕೆಲವೊಂದು ವಿಷಯಗಳಿಂದ ಸ್ವಲ್ಪ ನಿಮಗೆ ಕಷ್ಟಗಳಾಗಬಹುದು. ಸ್ವಲ್ಪ ಜಾಗ್ರತೆ. ಸಂತಾನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಸಂದರ್ಭ ಸರಿಯಾದ ವೈದ್ಯೋಪಚಾರ ಅಂತಕ್ಕಂಥ ಸಿಗೋದಿಲ್ಲ ಅಥವಾ ಮಾರ್ಗದರ್ಶನ ಅಂತಕ್ಕಂಥ ಸಿಗೋದಿಲ್ಲ. ಮಕ್ಕಳಿಂದಲೂ ವಿಪರೀತವಾದಂಥ ಖರ್ಚುಗಳು ಜಾಸ್ತಿ ಬರ್ತದೆ. ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಒಂದು ಸನ್ನಿವೇಶ ಅಥವಾ ದೂರವಾಗುವಂಥದ್ದು, ಅಂತರವನ್ನು ಕಾಯ್ದುಕೊಳ್ಳಲ್ಲ ಅನ್ನೋ ರೀತಿಯಲ್ಲಾದರೂ ಕೂಡ ಬರುವಂಥ ಸಾಧ್ಯತೆಗಳು ನಿಮ್ಮಲ್ಲಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಂಥ ಗಂಭೀರವಾದಂಥ ಸಮಸ್ಯೆಗಳೇನು ಕಂಡುಬರೋದಿಲ್ಲ. ಸ್ವಲ್ಪ ಕಫಬಾಧೆಗಳಾಗಬಹುದು, ಸ್ವಲ್ಪ ಗುಪ್ತ ರೋಗಗಳು ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಇರಬಹುದು. ಏನು ಅಂಥ ಸಮಸ್ಯೆ ಆಗುತ್ತೆ, ಗಂಭೀರ ಆಗುತ್ತೆ, ಏನೋ ವಿಪರೀತವಾದಂಥ ಕಷ್ಟ ಸಿಕ್ಕಾಕೊಳ್ಳುತ್ತೆ, ಅದು ಏನೂ ಇಲ್ಲ. ಏನಾದ್ರು ದುರಭ್ಯಾಸಗಳಿದ್ದಂಥ ಪಕ್ಷದಲ್ಲಿ ಮಿಥುನ ರಾಶಿನವರಿಗೆ ಅದರ ಪರಿಣಾಮ ಜಾಸ್ತಿ ಆಗುತ್ತೆ. ಕುಡಿತ ಜಾಸ್ತಿ ಮಾಡ್ತಕ್ಕಂಥದ್ದು ಇಂಥವೇನಾದರೂ ನಿಮ್ಮಲ್ಲಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದೆ. ಬಿಟ್ಟರೆ ಮಿಕ್ಕಿದ್ದು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇರೋದಿಲ್ಲ. ಚಿಂತೆ ಮಾಡುವಂಥದ್ದು ಬೇಡ.
ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಪೂರಕವಾದಂಥ ವಾತಾವರಣ ವಾರಾಂತ್ಯ ಭಾಗದಲ್ಲಿ ನೋಡ್ತೀನಿ, ನೀವು ಚಿಂತೆ ಮಾಡುವಂಥದ್ದು ಬೇಡ. ಸೋಮವಾರದ ನಂತರವಾಗಿ ಪ್ರಯತ್ನ ಮಾಡಿ ಸ್ವಲ್ಪ ಉದ್ಯೋಗ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿ ಬರಬಹುದು. ಕೂಲಿ ಕಾರ್ಮಿಕರಿಗೆ ತಿಂಗಳ ಸಂಬಳ, ವಾರ ಸಂಬಳಕ್ಕೆ ಅಥವಾ ಇರುವಂಥವ್ರಿಗೆ ಅಥವಾ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿ ಬರುತ್ತದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅಷ್ಟೊಂದು ಅನುಕೂಲವಿಲ್ಲ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟಗಳಾಗುವಂಥ ಸನ್ನಿವೇಶ, ಬಂದಂಥ ಅವಕಾಶ ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳೇನಾದರೂ ಬರ್ಬೋದು. ಅದರಲ್ಲೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗಂತೂ ಕೂಡ ಬುಧವಾರದ ನಂತರ ಪಾಲುದಾರಿಕೆ ವ್ಯವಹಾರ ಅಂತೂ ಅಲ್ಲಿವರೆಗೂ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಬುಧವಾರದ ನಂತರ ಮಾತ್ರ ತುಂಬ ಅವ್ಯವಸ್ಥೆಗಳಿಂದ ಕೂಡಿರುತ್ತದೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಕೂಡಿ ಬಂದಂಥ ಕಂಕಣ ಭಾಗ್ಯವು ಕೂಡ ನಿಮಗೆ ಹಿನ್ನಡೆಯನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಅತಿಯಾಗಿ ಓದಬೇಕು ಅನ್ನೋ ರೀತಿಯಲ್ಲಿ ಪ್ರೆಷರ್, ಮೆಂಟಲಿ ಪ್ರೆಷರ್ ತೊಗೊಂಡು ನಿದ್ರೆಗೆಡ್ತಕ್ಕಂಥದ್ದು, ಓದಿದ್ದು ನೆನಪಿರಲ್ಲ, ಇತ್ಲಾಗೆ ದೇಹನೂ ಸ್ಟ್ರೆಸ್ ಮಾಡ್ಕೊಳ್ತಕ್ಕಂಥದ್ದು, ಮನಸ್ಸನ್ನು ಸ್ಟ್ರೆಸ್ ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿಯಲ್ಲಿ ಏನಾದರೂ ಅವ್ಯವಸ್ಥೆಗಳಾಗ್ತದೆ. ಅದನ್ನು ನೋಡಿಕೊಂಡು ಬಹಳ ಜಾಗ್ರತೆಯಿಂದ ಮಾಡ್ಕೊಳ್ಬೇಕು. ಉನ್ನತ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಡಕು ತಾಪತ್ರಯಗಳಾಗುವಂಥ ಸಂದರ್ಭ, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ತಂದೆಯಿಂದ ನಷ್ಟವನ್ನು ನೋಡ್ತಕ್ಕಂಥ ಸನ್ನಿವೇಶ, ಆಧ್ಯಾತ್ಮಿಕವಾದಂಥ ಖರ್ಚು ಅಥವಾ ಪೂಜಾ ಸಲಕರಣೆಗಳಿಗೋಸ್ಕರವಾಗಿ ಖರ್ಚು ಮತ್ತು ಯಾವುದಾದ್ರು ಶುಭ ಕಾರ್ಯಕ್ಕೋಸ್ಕರವಾಗಿ ಖರ್ಚು ಅನ್ನೋ ರೀತಿಯಾದಂಥ ಸನ್ನಿವೇಶ, ದೂರ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ, ವಿದೇಶಯಾನ ಮಾಡಬೇಕು ಅನ್ನೋಂಥವ್ರಿಗೆ ಸ್ವಲ್ಪ ಉತ್ತಮವಾದಂಥ ಅವಕಾಶಗಳು ಬರಬಹುದು ಈ ವಾರ ಆರಂಭದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವೃತ್ತಿ ಪ್ರವೃತ್ತಿಗಳಲ್ಲಿ ಅಷ್ಟೊಂದು ಉತ್ತಮವಾದಂಥ ಹೆಸರನ್ನು ಗಳಿಸುವಂಥ ಸಾಧ್ಯತೆಗಳು ಇರೋದಿಲ್ಲ. ಏನಾದರೂ ನಿಮಗೆ ಸಹಾಯ ಬರುವುದಾದರೆ ಅಕ್ಕ, ತಂಗಿ ಅಥವಾ ಹೆಂಡತಿ, ತಾಯಿ ಇವರ ಸಹಕಾರದಿಂದ ನಿಮ್ಮ ಜೀವನ ಸ್ವಲ್ಪ ಉತ್ತಮವಾಗಬಹುದು ಅಥವಾ ಸುಧಾರಣೆ ಆಗುವಂಥ ಸಾಧ್ಯತೆಗಳು ಕೂಡ ಬರಬಹುದು. ಹಾಗಾಗಿ ಅವರ ಸಹಕಾರವನ್ನು ತೆಗೆದುಕೊಳ್ಳಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಂದು ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಒಂದು ಸ್ತ್ರೀಯಿಂದ ಅಥವಾ ಹೆಣ್ಣು ಮಗಳ ಸಹಕಾರದಿಂದ ನಿಮಗೆ ಇರುವಂಥ ಕಷ್ಟಗಳಿಗೆ ಒಂದು ತೇಪೆ ಹಚ್ಚತಕ್ಕಂಥದ್ದು ಅಥವಾ ಔಷಧಿ ಅಂತಕ್ಕಂಥ ರೀತಿಯಲ್ಲೋ ಅವರು ನಿಮಗೆ ಜೀವನಕ್ಕೆ ಬರ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದೆ ಮಿಥುನ ರಾಶಿಯವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು ನೋಡಿದಾಗ, ಹನುಮಂತನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಇರುವಂಥ ಜಿಡ್ಡುಗಟ್ಟಿದಂಥ ವಾತಾವರಣ ನಿರ್ಮಾಣವಾಗುತ್ತೆ. ಇವತ್ತಿನ ಎಲ್ಲವೂ ಕೂಡ ಈ ವಾರದಲ್ಲಿ ಬಹಳಷ್ಟು ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಇರುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಅನುಕೂಲಕರ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಸಾಧ್ಯತೆಗಳು ಉಂಟು. ಲಾಭವನ್ನು ತರ್ತಕ್ಕಂಥದ್ದು, ಯಶಸ್ಸನ್ನು ಗಳಿಸ್ತಕ್ಕಂಥದ್ದು. ವಾರ ಅಂತ್ಯದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗಬಹುದು ಬಿಟ್ಟರೆ, ಇಲ್ಲಿ ಶುಕ್ರವಾರ ಶನಿವಾರದ ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು ಬಿಟ್ಟರೆ, ಮಿಕ್ಕಂಥ ರೀತಿಯಲ್ಲಿ ವಾರ ಪೂರ್ತಿನಲ್ಲಿ ಸ್ವಲ್ಪ ಅನುಕೂಲಕರವಾದಂಥ ರೀತಿಯಲ್ಲೇ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ ವಿಶೇಷವಾಗಿ. ಇನ್ನು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಬರುತ್ತೆ ಹಣಕಾಸು ಅಂತಕ್ಕಂಥದ್ದು. ಬರಲ್ಲ ಅಂತಕ್ಕಂಥದ್ದೇನಿಲ್ಲ, ಬರುತ್ತೆ. ಬಂದದ್ದನ್ನು ಉಳಿಸ್ಕೊಳ್ಳೋದ್ರಿಗೆ ಸ್ವಲ್ಪ ಏನೋ ಸಮಸ್ಯೆ ತರಬಹುದು ಅಥವಾ ಇನ್ನೊಬ್ಬರನ್ನು ಅತಿಯಾಗಿ ನಂಬಿ ಮೋಸ ಹೋಗಬಹುದು. ಚೀಟಿ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ತಾಪತ್ರೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇರತಕ್ಕಂಥದ್ದನ್ನ ಕಟಕ ರಾಶಿನವ್ರು ನೋಡ್ತೀರಿ. ಇನ್ನು ಬಂಧು ಬಾಂಧವರಿಂದ ಸ್ವಲ್ಪ ಸಹಕಾರ ಅಂತಕ್ಕಂಥನಿಗೆ ನಿಮಗೆ ಸಾಧ್ಯತೆಗಳು ತುಂಬ ಕಡಿಮೆ. ನೆರೆಹೊರೆಯವರೊಂದಿಗೆ, ಬಂಧು ಬಾಂಧವರೊಂದಿಗೆ ಕಿರಿಕಿರಿ ಮನಸ್ತಾಪಗಳಾಗ್ತಕ್ಕಂಥದ್ದು, ಅವರಿಂದ ಸ್ವಲ್ಪ ಅವಮಾನಕ್ಕೆ ಗುರಿಯಾಗುವಂಥ ಸನ್ನಿವೇಶ, ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುವಂತಹ ಸಂದರ್ಭಗಳೆಲ್ಲವೂ ಕೂಡ ನೆರೆಹೊರೆಯಿಂದ ಬರ್ತಕ್ಕಂಥದ್ದು. ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆಗಳು, ಪ್ರಯಾಣದಲ್ಲೂ ಕೂಡ ಸ್ವಲ್ಪ ತೊಂದರೆ ತಾಪತ್ರೆ ವಿಘ್ನಗಳಾಗ್ತಕ್ಕಂಥದ್ದು, ಸ್ವಲ್ಪ ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಪ್ರಯಾಣದಲ್ಲಿ ಕಟಕ ರಾಶಿನವ್ರಿಗೆ ಬರ್ತದೆ. ಇನ್ನು ಸ್ಥಿರಾಸ್ತಿ ವ್ಯವಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮನೆ ಖರೀದಿ ಮಾಡಬೇಕು ಅಥವಾ ಫ್ಲ್ಯಾಟ್ ಖರೀದಿ ಮಾಡಬೇಕು ಅಥವಾ ವಾಹನ ಖರೀದಿ ಮಾಡಬೇಕು, ಯಾವುದೋ ವಸ್ತು ಅಥವಾ ಒಡವೆ ವಸ್ತ್ರಾಭರಣ ಖರೀದಿ ಮಾಡಬೇಕು ಅನ್ನೋ ರೀತಿಯಲ್ಲಿ ತೊಂದರೆ, ಸ್ವಲ್ಪ ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಈಗಾಗಲೇ ಮನೆ ಕಟ್ತಾ ಇದ್ದೀರಿ ಅಂತನ್ನೋವಂಥವ್ರಿಗೆ ಯಾವುದೇ ಏನಾದರೂ ಸಣ್ಣ ಪುಟ್ಟ ವಿಘ್ನಗಳಿದ್ದರೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ ಈ ವಾರದಲ್ಲಿ ಇಂತಕ್ಕಂಥ ರೀತಿಯನ್ನು ಕಾಣ್ತದೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥ ಸಂದರ್ಭಗಳು, ಗುಪ್ತ ಕಾರ್ಯಗಳಿಂದ ಅಥವಾ ಗುಪ್ತ ಪ್ರಯತ್ನಗಳಿಂದ ಸಣ್ಣದಾದಂಥ ಯಶಸ್ಸನ್ನು ಗಳಿಸ್ತಕ್ಕಂಥ ವಾತಾವರಣವು ಕೂಡ ಕಟಕ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರ್ತದೆ. ಮಕ್ಕಳಿಗೋಸ್ಕರವಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತದೆ. ಊಹೆ ಕಲ್ಪನಾತ್ಮಕವಾದಂಥ ಸ್ಥಿತಿ, ಪ್ರೀತಿ ಪ್ರೇಮದ ಒಲವು ಜಾಸ್ತಿ ಆಗುವಂಥ ಸಂದರ್ಭಗಳು ಬರ್ತದೆ ಈ ವಾರದಲ್ಲಿ.
ಜೂಜು, ರೇಸ್, ಲಾಟರಿ ಇವುಗಳಿಂದ ನಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಅಥವಾ ದುಶ್ಚಟಗಳಿಂದ ಸ್ವಲ್ಪ ನಷ್ಟವನ್ನು ತರುವಂಥ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ನಿರ್ಮಾಣವಾಗಿ ಬರ್ತದೆ. ರೋಗಬಾಧೆಯಿಂದ ಮುಕ್ತರಾಗುವಂಥ ಅವಕಾಶಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸಾಲಗಾರರ ಕಾಟದಿಂದಲೂ ಕೂಡ ತಪ್ಪಿಸಿಕೊಳ್ತಕ್ಕಂಥದ್ದು ಅಥವಾ ಸಾಲವನ್ನು ತೀರಿಸತಕ್ಕಂಥ ಅವಕಾಶಗಳು ಕೂಡ ಈ ವಾರದಲ್ಲೂ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಅದರಲ್ಲೂ ಕೂಡ ಗುರುವಾರದ ಒಳಗಾದರೆ ಉತ್ತಮವಾದಂಥ ಸ್ಥಿತಿಗತಿಗಳನ್ನು ನೋಡ್ತೀರಿ. ಉದ್ಯೋಗ ಲಾಭವೂ ಕೂಡ ಗುರುವಾರದ ಒಳಗೆ ನಿಮಗೆ ಪ್ರಯತ್ನ ಮಾಡಿದರೆ ಆಗುವಂಥ ಸಂದರ್ಭಗಳು, ಅದು ಲಾಭವನ್ನು ತರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥ ಸಂದರ್ಭಗಳಿದೆ. ಶುಭ ಕಾರ್ಯ ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನಿರೀಕ್ಷಿತವಾದಂಥ ಅವಕಾಶಗಳು ಬರುವುದು. ವಕ್ರ ಪ್ರಭಾವ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಶನಿಯದು ಸ್ವಲ್ಪ ಬಂದಂಥ ಅವಕಾಶ ಅಂತಕ್ಕಂಥದ್ದು ಸ್ವಲ್ಪ ಯಾಕೋ ನಿಮಗೆ ಇಷ್ಟ ಆಗದಲ್ಲೇ ಇರಬಹುದು. ಅದೊಂದೇ ಬರುವಂಥ ಅವಕಾಶ ಅಂತೂ ಉತ್ತಮವಾದಂಥದ್ದು ಬರುತ್ತೆ. ಬಟ್ ನಿಮಗೆ ಅದನ್ನು ಪಡೆದುಕೊಳ್ತಕ್ಕಂಥದ್ದು ಅಥವಾ ನೀವೇ ಅದಕ್ಕೆ ವಿರೋಧವನ್ನು ತರುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಆಕಸ್ಮಿಕವಾದಂಥ ಲಾಭ ಮತ್ತು ಅವಕಾಶವನ್ನು ತರುವಂಥ ಸನ್ನಿವೇಶಗಳಿದೆ. ಕೋರ್ಟ್ ಕೇಸ್ ವ್ಯವಹಾರಗಳು ಸಾಮಾನ್ಯವಾಗಿ ಈ ಸಂದರ್ಭ ಗುರುವಿನ ಬಲ ಚೆನ್ನಾಗಿರತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಕೋರ್ಟ್ ಕೇಸ್ ವ್ಯವಹಾರಗಳು, ತಗಾದೆಗಳಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಲಾಭವಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತೆ. ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳಾದ್ರೂ ಕೂಡ ತಂದೆಯಿಂದಲೇ ಸ್ವಲ್ಪ ಅನುಕೂಲ, ಸಹಾಯ, ಸಹಕಾರವೂ ಕೂಡ ಬರುವಂಥದ್ದು. ಪಿತ್ರಾರ್ಜಿತ ಸ್ವತ್ತಿನಿಂದ ಲಾಭ, ಅನುಕೂಲ, ಯೋಗಫಲ ಅಂತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಉತ್ತಮವಾದಂಥ ಹೆಸರನ್ನು ಗಳಿಸಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ, ಅದಕ್ಕೆ ಪೂರಕವಾದಂಥ ವಾತಾವರಣಗಳು ಕೂಡ ಈ ಒಂದು ವಾರದಲ್ಲಿ ಕಟಕ ರಾಶಿನವರಿಗೆ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ, ವಿಶೇಷವಾಗಿ ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ. ಇನ್ನು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸಾಧ್ಯವಾದಷ್ಟು ಈ ಒಂದು ವಾರದಲ್ಲಿ ಅಂಥ ಏನು ಗಂಭೀರವಾದ ಸಮಸ್ಯೆಗಳು ನಿಮ್ಮನ್ನು ಕಾಡಾಟವನ್ನು ಕೊಡದಲೇ ಇದ್ರೂ ಕೂಡ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಅವ್ಯವಸ್ಥೆಗಳು ಹೋಗಬೇಕು ಅಂತಂದರೆ ಹನುಮಂತನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಅದರಿಂದ ನಿಮ್ಮ ದೋಷ ಪ್ರಮಾಣ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಆರ್ಥಿಕವಾದಂಥ ಅವ್ಯವಸ್ಥೆಗಳು, ಎಳೆದಾಟಗಳಾಗ್ತಕ್ಕಂಥದ್ದು, ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ವಿಪರೀತವಾದಂಥ ಚಿಂತೆಗೆ ಒಳಗಾಗುವಂಥ ಸನ್ನಿವೇಶಗಳು, ಯೋಚನೆಯನ್ನು ವಿಪರೀತವಾಗಿ ಮಾಡುವಂಥ ಸಂದರ್ಭ, ಕೌಟುಂಬಿಕವಾದಂಥ ಅವ್ಯವಸ್ಥೆಗಳಾಗ್ತಕ್ಕಂಥದ್ದು ಮತ್ತು ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರ್ತದೆ. ಒಂದು ಕಡೆಯಿಂದ ಆರ್ಥಿಕವಾದಂಥ ಸ್ಥಿತಿಯೂ ಕೂಡ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿಯಲ್ಲಿರುವುದಿಲ್ಲ. ಒಂದು ಕಡೆಯಿಂದ ಕೌಟುಂಬಿಕವಾದಂಥ ನೆಮ್ಮದಿಯನ್ನು ಕೂಡ ಕಾಣೋದಕ್ಕಾಗೋದಿಲ್ಲ. ಒಂದು ಕಡೆಯಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳೆಲ್ಲದರಲ್ಲೂ ಕೂಡ ಅಷ್ಟೊಂದು ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಗಳು ಬರೋದಿಲ್ಲ. ಎಲ್ಲವೂ ಕೂಡ ವಿಘ್ನಗಳಾಗುವಂಥ ಸಂದರ್ಭಗಳು, ಅಡೆತಡೆಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ನೇರ ಮಾತು ಅಂತಕ್ಕಂಥದ್ದು ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರಬಹುದು. ನೇರ ಮಾತು ಬಿಟ್ಬಿಡಿ, ಯಾರೇನಾರು ಮಾಡಿಕೊಳ್ಳಿ. ತಾಯಿಯಿಂದ ಸಹಕಾರ ಅನುಕೂಲವಾಗುವಂತಹ ಯೋಗ ಫಲಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಈ ಸ್ಥಿರಾಸ್ತಿ, ವಾಹನ ಖರೀದಿ ಮಾಡಬೇಕು, ಹೊಸ ವಸ್ತುವನ್ನು ಖರೀದಿ ಮಾಡಬೇಕು, ಸ್ವಲ್ಪ ಪೂರಕವಾದಂಥ ವಾತಾವರಣಗಳಿದೆ, ಪ್ರಯತ್ನ ಮಾಡಿ. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡಬೇಕು ಅನ್ನೋಂಥವ್ರಿಗೂ ಕೂಡ ಉತ್ತಮವಾದಂಥ ಅವಕಾಶಗಳಿದೆ, ಪ್ರಯತ್ನವನ್ನು ಮಾಡಿ. ವಿದ್ಯಾಭ್ಯಾಸ ಪ್ರಗತಿ ಅನ್ನೋ ರೀತಿಯಾದಂಥ ಸ್ಥಿತಿ. ಗುಪ್ತ ಪ್ರಯತ್ನದಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭ, ಕೃಷಿಕರಿಗೆ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳು. ಮಕ್ಕಳಿಂದ ಸಹಕಾರ ಸಿಗುವಂಥ ಸಾಧ್ಯತೆಗಳಿಲ್ಲ ಮತ್ತು ಮಕ್ಕಳಿಂದ ಸ್ವಲ್ಪ ನಷ್ಟವನ್ನು ನೋಡ್ತಕ್ಕಂಥದ್ದು, ಪ್ರೀತಿಪಾತ್ರರಿಂದ ಸ್ವಲ್ಪ ನಷ್ಟವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು. ಜೂಜು, ರೇಸ್, ಲಾಟರಿ ಇವುಗಳಿಂದ ನಷ್ಟವನ್ನು ತಂದುಕೊಳ್ತಕ್ಕಂಥದ್ದು. ಭಾವನಾತ್ಮಕವಾದಂಥ ರೀತಿಯಲ್ಲಿ ಯಾವುದನ್ನು ನೀವು ಮಾಡೋದಕ್ಕೆ ಹೋಗ್ತಿರೋ ಅಲ್ಲೆಲ್ಲ ಪೆಟ್ಟನ್ನು ತಿಂತಿರಿ ಸಿಂಹರಾಶಿನವರು ಈ ವಾರದಲ್ಲಿ. ಸಾಮಾನ್ಯವಾಗಿ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಸುಧಾರಣೆಯ ಲಕ್ಷಣಗಳಿದೆ. ಏನಾದರೂ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳಿದೆ, ಗಂಭೀರ ಆಗುವಂಥ ಸನ್ನಿವೇಶಗಳಿದೆ, ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳಿದ್ದರೆ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳು ಉಂಟು, ಚಿಂತೆ ಮಾಡುವಂಥದ್ದು ಬೇಡ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಸಹಕಾರಿಯಾಗಿ ನಿಂತಿಲ್ಲ ಈ ವಾರ. ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಅಷ್ಟೊಂದು ಉತ್ತಮವಾದಂಥ ಪ್ರಗತಿಯನ್ನು ನೋಡುವಂಥ ಸಾಧ್ಯತೆಗಳಿರೋದಿಲ್ಲ. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋ ರೀತಿಯಾದಂಥ ಸ್ಥಿತಿ. ಕೋರ್ಟ್ ಕೇಸ್ ವ್ಯವಹಾರಗಳು ಸ್ವಲ್ಪ ನಷ್ಟವನ್ನು ಮತ್ತು ಖರ್ಚುಗಳನ್ನು ತರುವಂಥ ಸಾಧ್ಯತೆಗಳಿರುತ್ತೆ, ಜಾಗ್ರತೆಯಿಂದಿರಬೇಕಾಗತ್ತೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಸಣ್ಣದಾಗಿ ನಿಮಗೆ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ಸ್ವಲ್ಪ ಸ್ಪಂದಿಸುವಂಥ ವಾತಾವರಣಗಳಿದೆ. ಖರ್ಚು ಜಾಸ್ತಿ ಆಗುತ್ತೆ ಅಷ್ಟೇ, ಬಟ್ ಸ್ಪಂದಿಸುವಂಥ ವಾತಾವರಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಉನ್ನತ ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ವಿದ್ಯಾಭ್ಯಾಸ ಏನಾದರೂ ಮಾಡಬೇಕು ಅನ್ನೋಂಥವ್ರಿಗೆ ಒಂದು ಸಣ್ಣದಾದಂಥ ಪೂರಕವಾದಂಥ ವಾತಾವರಣ ಮತ್ತು ಲಾಭವನ್ನು ನೋಡ್ತಕ್ಕಂಥದ್ದು, ಅಂದುಕೊಂಡಂಥ ಕೋರ್ಸ್ ನಿಮಗೆ ಸಿಗುವಂಥದ್ದು ಮತ್ತು ಖುಷಿಯಾಗಿ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡ್ತಕ್ಕಂಥ ಸಂದರ್ಭ.
ವಿದೇಶಯಾನವನ್ನು ಮಾಡಬೇಕು, ದೂರ ಪ್ರಯಾಣವನ್ನು ಮಾಡಬೇಕು ಅನ್ನೋಂಥವ್ರಿಗೆ ಸ್ವಲ್ಪ ಸಹಕಾರಿಯಾಗಿದೆ. ಹತ್ತಿರದ ಪ್ರಯಾಣವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಅಷ್ಟೊಂದು ಉತ್ತಮವಾದಂಥ ರೀತಿಯ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಇನ್ನು ವಿಶೇಷವಾಗಿ ಇನ್ನು ಸ್ನೇಹಿತರಿಂದ ಏನಾದರೂ ಸಹಕಾರ ಸಿಗುತ್ತಾ ಅಂದರೆ ಸ್ವಲ್ಪ ಸ್ನೇಹಿತರಿಂದಲೇ ಬೇಸರ ಆಗ್ತದೆ. ತುಂಬ ಆತ್ಮೀಯತೆಯಿಂದ ಏನು ಜೊತೆಲಿ ಓಡಾಡ್ಕೊಂಡಿದ್ದಂಥವ್ರು ಎಲ್ಲೋ ಒಂದು ಸಣ್ಣದಾಗಿ ಕುತಂತ್ರವನ್ನು ಮಾಡುವಂಥ ಸಂದರ್ಭಗಳು ಬರುತ್ತೆ. ಅದರಿಂದ ಸ್ವಲ್ಪ ಬೇಸರವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸಿಂಹರಾಶಿನವರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ, ಸಾಧ್ಯವಾದಷ್ಟು ಕೂಡ ಕುಂಬಳಕಾಯಿಯನ್ನು ಮನೆಗೆ ನೀವಳಿಸಿ ಹೊಡೆಯುವಂಥದ್ದು. ವಿಪರೀತ ದೃಷ್ಟಿಯಾಗುತ್ತೆ, ನಿಮಗೂ ಆಗುತ್ತೆ, ನಿಮ್ಮ ಮನೆಗೂ ಆಗುತ್ತೆ. ಮನೆಗೆ ಅದನ್ನು ಮಾಡಿ. ಎರಡನೇದು, ನೀವು ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಒಂದು ನಿಂಬೆಹಣ್ಣು ನೀವಿಳಿಸ್ಕೊಂಡ್ಬಿಟ್ಟು ಅದನ್ನು ಎಲ್ಲರೂ 3 ತಾರೀಕು ಕುಡಿಯುವಂಥ ಜಾಗದಲ್ಲಿ ತುಳಿದು ಬಿಡುವಂಥದ್ದು ಬಹಳ ಒಳಿತು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪ್ರಯತ್ನ ಮಾಡ್ತಲೇ ಇರ್ತದೆ. ಹೋರಾಟ ಮಾಡಲೇಬೇಕಾದಂಥ ಅನಿವಾರ್ಯತೆ. ಷಷ್ಠಾಷ್ಟಕ ಯೋಗ ಅಷ್ಟು ಸುಲಭವಾಗಿ ಯಾವುದೂ ಕೂಡ ಸಿಗುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಹೋರಾಟ ಮಾಡಿಯೇ ಗೆಲುವನ್ನು ಸಾಧಿಸಬೇಕು, ಹೋರಾಟ ಮಾಡಿಯೇ ಯಶಸ್ಸನ್ನು ಗಳಿಸಬೇಕು ಈ ಪರಿಸ್ಥಿತಿ. ಯಾಕೆಂದರೆ ನಿಮ್ಮಲ್ಲಿ ಒಂದು ಸಣ್ಣದಾದಂಥ ಈಗೋಯಿಸಮ್ ಜಾಸ್ತಿ ಇರುತ್ತೆ. ಈ ವಾರ ಸ್ವಲ್ಪ ಸೋಮಾರಿತನ, ಆಗುತ್ತೆ ಬಿಡು, ಹೋಗುತ್ತೆ ಬಿಡು, ಯಾಕೆ ಮಾಡಿಕೊಡಲ್ಲ, ದರ್ಪ, ಈ ಪರಿಸ್ಥಿತಿಗಳೇನಾದರೂ ಬರುವಂಥದ್ದು. ಆ ದರ್ಪಗಳಿಂದ, ಆ ಸೋಮಾರಿತನದಿಂದಲೇ ನಿಮಗೆ ಅದನ್ನು ಬರುವಂಥದ್ದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಕೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಬರ್ಬೋದು. ಅವಕಾಶಗಳೇನೋ ಬರ್ತದೆ, ಬಂದದ್ದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ ಅಂತಕ್ಕಂಥ ಸ್ಥಿತಿ. ಮಂದತ್ವ, ಮರೆವು, ಸೋಮಾರಿತನ, ಆಲಸ್ಯ, ಜಿಗುಪ್ಸೆ, ನಿಮ್ಮ ಬಗ್ಗೆ ನೀವೇ ಜಿಗುಪ್ಸೆಯನ್ನು ಪಡುವಂಥ ಸಂದರ್ಭ ಬರುತ್ತೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲು ನೋವು ಬರ್ತಕ್ಕಂಥದ್ದು, ಹಾರ್ಮೋನ್ ವ್ಯತ್ಯಾಸ ಮತ್ತು ಸ್ವಲ್ಪ ಮೈಕೆ ನೋವು ಬರ್ತಕ್ಕಂಥದ್ದು, ಆಹಾರ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಇವೆಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಆರ್ಥಿಕ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಹಣಕಾಸಿಂದು ಹೇಗೋ ಆಗ ಬ್ಯಾಲೆನ್ಸ್ ಮಾಡ್ತೀರಿ. ಅಂಥ ಕೊರತೆ, ಅಂಥ ಹಿನ್ನಡೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಇರೋದಿಲ್ಲ. ಸ್ವಲ್ಪ ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಪ್ರಯತ್ನ ಮಾಡಿ ಅನುಕೂಲವಾಗ್ತದೆ. ದೂರ ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ. ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಅನುಕೂಲವಾಗುವಂಥದ್ದು, ಸ್ವಲ್ಪ ಎಲ್ಲವೂ ಕೂಡ ನೀಟಾಗಿ ಆಗೋದಕ್ಕೆ ದಾರಿಯಾಗ್ತದೆ. ಮಾಡಿ ಅಗ್ರಿಮೆಂಟ್ ಸಂಬಂಧಪಟ್ಟಂಥ ರೀತಿಯಲ್ಲಿ. ಸ್ಥಿರಾಸ್ತಿ ವ್ಯವಹಾರದಲ್ಲಿ ಸ್ವಲ್ಪ ಲಾಭವು ನೋಡ್ತಕ್ಕಂಥದ್ದು, ತಾಯಿಯ ಸಹಕಾರವೂ ಕೂಡ ಸಿಗುವಂಥ ಸಂದರ್ಭ, ಗುಪ್ತ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭಗಳು, ಮತ್ತು ವಾಹನ ಮತ್ತು ಏನಾದರೂ ಬಿಡಿ ಭಾಗಗಳು ಸಂಬಂಧಪಟ್ಟಂತೆ ಖರೀದಿ ಮಾಡಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಅದರಲ್ಲೂ ಕೂಡ ಅನುಕೂಲಕರ ವಾತಾವರಣಗಳಿದೆ. ಸಂತಾನ ದೋಷಗಳು ಸ್ವಲ್ಪ ಕಾಡಾಟವನ್ನು ಕೊಡ್ತದೆ, ಮತ್ತು ಮಕ್ಕಳಿಂದ ಸ್ವಲ್ಪ ನೋವು, ನಿರಾಸೆ, ಬಾಧೆಯನ್ನು ಅನುಭವಿಸ್ತಕ್ಕಂಥ ಸ್ಥಿತಿ. ಪ್ರೀತಿ ಪ್ರೇಮದಲ್ಲೂ ಸ್ವಲ್ಪ ಹಿನ್ನಡೆಗಳಾಗುವಂಥ ವಾತಾವರಣಗಳು ನಿರ್ಮಾಣವಾಗ್ತದೆ ಈ ಒಂದು ಸಂದರ್ಭ. ಸ್ಥಿರಾಸ್ತಿಯ ಮೇಲೆ ಏನಾದರೂ ಸಾಲ, ಮತ್ತೊಂದು ಅನ್ನೋ ರೀತಿಯಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಪೂರಕವಾದಂಥ ವಾತಾವರಣಗಳಿದೆ, ಮತ್ತು ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ರೋಗದ ವಿಚಾರ ಸಂಬಂಧಪಟ್ಟಂತೆ ಹೇಳಿಬಿಟ್ಟಿದ್ದೀನಿ. ಮತ್ತು ಈ ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣಗಳಿದೆ. ವಾರ ಅಂತ್ಯದಿಂದ ಆಚೆಗೆ, ವಾರ ಅಂತ್ಯ ಅಂದರೆ ಸಾಮಾನ್ಯವಾಗಿ ಬುಧವಾರದ ನಂತರವಾಗಿ ಸ್ವಲ್ಪ ನಿಮಗೆ ಈ ಶುಭ ಕಾರ್ಯ ಪ್ರಯತ್ನ ಅಂದರೆ ಅನುಕೂಲ, ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಅನುಕೂಲವಾಗುವಂತಹ ಸಂದರ್ಭಗಳು. ಅದರಲ್ಲೂ ಕೂಡ 2ನೇ ಮದುವೆ ವಿಚಾರ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂದರೆ ಅನುಕೂಲವಿದೆ. ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಸ್ವಲ್ಪ ಯಶಸ್ಸು ಅಂತಕ್ಕಂಥ ಸ್ಥಿತಿ. ಉನ್ನತ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಅನ್ನೋ ರೀತಿಯಾದಂಥ ಸ್ಥಿತಿ. ಅದೃಷ್ಟದ ಒಂದು ಭಾವ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿಯಾಗುತ್ತೆ ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಮೊದಲು ಸ್ವಲ್ಪ ಎಳೆದಾಟಗಳಾಗ್ತದೆ, ಅಡೆತಡೆಗಳಾಗ್ತದೆ. ತದನಂತರವಾಗಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಇದೆ. ಉತ್ತಮವಾದಂಥ ಉದ್ಯೋಗ ಅವಕಾಶಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಹುಡುಕಾಟವನ್ನು ಮಾಡಿ ಅನುಕೂಲವಾಗುತ್ತೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಗಳಾಗುತ್ತೆ, ಆದರೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾರೆ, ಮಾಡಿಸ್ಕೊಳ್ಳಿ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಕನ್ಯಾ ರಾಶಿನವರು ಈ ಒಂದು ವಾರ ತುಳಸಿಯನ್ನು ಹನುಮಂತನ ದೇವಸ್ಥಾನದಲ್ಲಿ ಹಾರವಾಗಿ ಸಮರ್ಪಣೆ ಮಾಡೋದರಿಂದ ಸ್ವಲ್ಪ ದೋಷ ಪ್ರಮಾಣ ಕಡಿಮೆಯಾಗಿ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥದ್ದು ಅಥವಾ ಅನುಕೂಲವಾಗುವಂಥ ರೀತಿಯಲ್ಲಿ ಪರಿವರ್ತನೆಯಾಗುವಂಥ ಯೋಗ ಫಲಗಳನ್ನು ಕನ್ಯಾ ರಾಶಿನವರು ಪಡೆದುಕೊಂಡು ಬಂದಿದ್ದೀರಿ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಹುಂಬತನ ಜಾಸ್ತಿ ಇರ್ತದೆ. ನಾನೇ ಮೇಲು ಅನ್ನೋ ರೀತಿಯಾದಂಥ ಪ್ರವೃತ್ತಿ.
ನಾನೇ ಅತಿಯಾದಂಥ ಜ್ಞಾನವಂತ ಅನ್ನೋ ರೀತಿಯಾದಂಥ ಸ್ಥಿತಿ. ಮಂಡತನ, ಯಾರಿಗೂ ಬಗ್ಗುವಂಥದ್ದು ಅಥವಾ ಸಲಾ ಮಾಡಿರ್ತಕ್ಕಂಥ ಸನ್ನಿವೇಶಗಳಿಲ್ಲ. ಏನಕ್ಕೆ ನೀವು ಇದು ಮಾಡಿದ್ರೆ, ಯಾರು ಏನೇ ಕನ್ವಿನ್ಸ್ ಮಾಡೋಕ್ಕೆ ಹೋದ್ರೂ ಕೂಡ, ಅಥವಾ ಯಾರೇನೇ ಯಾವುದೇ ಒಳ್ಳೆಯ ರೀತಿಯಲ್ಲಿ ಮಾಡೋದಕ್ಕೆ ಹೋದ್ರೂ ಕೂಡ, ಅದಕ್ಕಿಂತಲೂ ನಾನು ಚೆನ್ನಾಗಿ ಮಾಡಬಲ್ಲೆ, ಅವ್ರಿಗಿಂತಲೂ ನಾನು ಗ್ರೇಟು, ಇದೇನು ಅನ್ನೋ ರೀತಿಯಲ್ಲಿ ಬೇರೆ ಎಲ್ಲವನ್ನೂ ಕೂಡ ಸ್ವಲ್ಪ ಕೆಳಮಟ್ಟದಲ್ಲಿ ಅಥವಾ ನಿಮಗಿಂತ ಕೆಳಗಿದ್ದಾರೆ ಅನ್ನೋ ರೀತಿಯಲ್ಲಿ ಭ್ರಮೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ. ಮತ್ತು ಸ್ವಲ್ಪ ದೇವರು, ದಿಂಡ್ರು, ಪೂಜೆ ಪುನಸ್ಕಾರ ಇದ್ರ ಕಡೆಗೆ ಸಾಮಾನ್ಯವಾಗಿ ಒಲವಿದ್ದಂಥವರೇ ಪೂಜೆ ಪುನಸ್ಕಾರವನ್ನು ಮಾಡಬೇಕು ಅನ್ನೋಂಥವ್ರಿಗೇ ಸ್ವಲ್ಪ ವಿಘ್ನಗಳನ್ನು ಎದುರಿಸುವಂಥ ಸಂದರ್ಭಗಳು, ಮಾಡುವಂಥ ಸಂದರ್ಭಕ್ಕೆ ಪೂಜೆ ಮಾಡೋಕ್ಕಾಗಲ್ಲ, ಎಲ್ಲೋ ದೇವಸ್ಥಾನಕ್ಕೆ ಹೋಗಬೇಕು ಅಂತೀರಿ, ಹೋಗೋದಕ್ಕಾಗೋದಿಲ್ಲ. ಈ ರೀತಿಯಲ್ಲಿ ವಿಘ್ನಗಳು ಅಡೆತಡೆಗಳು. ಯಾವುದೇ ಕೆಲಸ ಕೈ ಹಾಕಿ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಯತ್ನ ಕಾರ್ಯ ಎಲ್ಲದರಲ್ಲೂ ಕೂಡ ವಿಘ್ನ ಅಡೆತಡೆ. ಅಷ್ಟು ಸುಲಭವಾಗಿ ನೀವು ಕೆಲಸ ಕಾರ್ಯಗಳು ಮಾಡೋದಕ್ಕಾಗಲ್ಲ. ಅಷ್ಟು ಒತ್ತಡವನ್ನು, ಕಿರಿಕಿರಿನ ಅನುಭವಿಸಲೇಬೇಕು ತುಲಾರಾಶಿನವರು. ಆರ್ಥಿಕ ವ್ಯವಹಾರಗಳು ಪರವಾಗಿಲ್ಲ, ಸುಧಾರಣೆಗಳಿದೆ. ಹೇಗೋ ಹಾಗೆ ಬ್ಯಾಲೆನ್ಸ್ ಆಗೋದಕ್ಕೆ ದಾರಿ ಆಗ್ತದೆ. 100 ರೂಪಾಯಿ ಬರೋದಕ್ಕೆ 80 ರೂಪಾಯಿ ಆದರೂ ಬರುತ್ತೆ. ಆ ಪರಿಸ್ಥಿತಿನಲ್ಲಿ ಚಿಂತೆ ಮಾಡುವಂಥದ್ದು ಬೇಡ. ಹಣಕಾಸಿಂದ ಏನು ಅಂಥ ಗಂಭೀರವಾದ ಸಮಸ್ಯೆ ಆಗುತ್ತೆ, ನಿಂತೇ ಹೋಗ್ಬಿಡ್ತದೆ ಅನ್ನೋ ಸ್ಥಿತಿನಲ್ಲಿ ಈ ವಾರ ಮಾತ್ರ ಇಲ್ಲ. ಚಿಂತೆ ಮಾಡಬೇಡಿ. ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಸಾಲ ಮಾಡಿದರೆ ಈ ಸಂದರ್ಭ ತುಲಾರಾಶಿನವರು ಬಹಳ ಜಾಗ್ರತೆ. ಈ ಸಂದರ್ಭದಲ್ಲಿ ಏನಾದರೂ ಸಾಲವನ್ನು ಮಾಡಿದರೆ ನೀವು ಯಾವುದೇ ಕಾರಣಕ್ಕೂ ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಸಮಸ್ಯೆ ಅಥವಾ ಅಧಿಕ ಬಡ್ಡಿಗೆ ಸಾಲವನ್ನು ತೆಗೆದುಕೊಡ್ತಕ್ಕಂಥ ಸ್ಥಿತಿ ಬರ್ಬೋದು. ಸಾಲ ಮಾಡೋದಕ್ಕೆ ಹೋಗ್ಬಿಡಿ, ಹೇಗೋ ಹಾಗೆ ನಿಭಾಯಿಸಿ. ಮುಂದೆ ಯಾವತ್ತೂ ಭಗವಂತ ಒಳಿತನ್ನು ಮಾಡ್ತಾನೆ. ಬಂಧು ಬಾಂಧವರಿಂದ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥದ್ದು, ಮಾನಸಿಕವಾದಂಥ ಒತ್ತಡವನ್ನು ಅನುಭವಿಸ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆಗಳಿದೆ. ಗುರುವಿನ ಪ್ರಭಾವ ಹೋಗುವವರೆಗೂ ಕೂಡ ಇದು ನಿಮಗೆ ಬಿಡೋದಿಲ್ಲ. ಆ ರೀತಿ ಕಾಡಾಟವನ್ನು ಕೊಡ್ತದೆ. ಏನಾದರೂ ಒಪ್ಪಂದ ಮಾಡಿಕೊಂಡಿದ್ರೆ ಅದು ಮುರಿದು ಬೀಳುವಂಥ ಸಾಧ್ಯತೆಗಳು ಕೂಡ ಕಂಡು ಬರಬಹುದು. ಸ್ವಲ್ಪ ಜಾಗ್ರತೆ. ಬದಲಾವಣೆ, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಈ ಸಂದರ್ಭ ಅಲ್ಲವೇ ಅಲ್ಲ. ಅಪಪ್ರಚಾರಗಳು ಜಾಸ್ತಿ ಆಗುತ್ತೆ ನಿಮ್ಮ ಬಗ್ಗೆ. ಇಲ್ಲದ ಅಪಪ್ರಚಾರಗಳು ಜಾಸ್ತಿ ಆಗುವಂಥದ್ದು. ನೀವು ಮಾಡುವಂಥದ್ದು ಒಂದಾದರೆ ಅಲ್ಲಿ ಆಗುವಂಥದ್ದು ಇನ್ನೊಂದು ಅಂತಕ್ಕಂಥ ಸ್ಥಿತಿ. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಅನುಕೂಲವಿಲ್ಲ. ತಾಯಿಯೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂತಹ ಸನ್ನಿವೇಶ. ಗುಪ್ತವಾದಂಥ ಒಂದು ವಿಷಯಗಳಿಂದ, ಗುಪ್ತ ವಿಷಯಗಳಿಂದ ಗೌರವಕ್ಕೆ ಧಕ್ಕೆ, ಮಾನಹಾನಿ ಅಂತಕ್ಕಂಥ ಸಂದರ್ಭ. ಜಾಗ್ರತೆಯಿಂದಿರಬೇಕು. ಕೃಷಿಕರಿಗೆ ಅನಾನುಕೂಲ ಅಂತಕ್ಕಂಥ ಸ್ಥಿತಿ. ಪಂಚಮ ಪ್ರಭಾವ ಅಂತಕ್ಕಂತಹ ಸನ್ನಿವೇಶ. ಮಕ್ಕಳೊಂದಿಗೆ ಕಲಹವನ್ನು ಮಾಡ್ತಕ್ಕಂಥದ್ದು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆಗಳಾಗುವಂಥ ಸನ್ನಿವೇಶ. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಯಾವುದೋ ತಪ್ಪುಗಳು ಅಂತಕ್ಕಂಥದ್ದು ಇವತ್ತಿನ ದಿವಸ ನೆನಪಾಗಿ, ನೆನಪಾಗಿ, ಅಥವಾ ಅದು ಯಾವುದೋ ಒಂದು ರೀತಿಯಲ್ಲಿ ನಿಮಗೇ ತಿರುಗುಬಾಣವಾಗಿ ಬಂದು ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ಸ್ಥಿತಿನಲ್ಲಿ ಕಾಣ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದವರೆಗೂ ಕೂಡ ಅಂಥ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರೋದಿಲ್ಲ. ವಾರ ಮಧ್ಯಭಾಗದಿಂದ ಆಚೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಎಚ್ಚರಿಕೆ ಮತ್ತು ಜಾಗ್ರತೆಯಿಂದ ಇರಬೇಕಾಗುತ್ತೆ. ಯಾಕೆಂದರೆ ತೊಂದರೆ ತಾಪತ್ರೆಗಳನ್ನು ಆ ರೀತಿಯಲ್ಲಿ ಅನುಭವಿಸ್ತೀರಿ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಇನ್ನು ಶುಭ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುವೆ ಸ್ವಲ್ಪ ಸಮಸ್ಯೆಗಳಾಗ್ತದೆ. ಅಷ್ಟೊಂದು ಸೂಕ್ತವಾಗಿ ಆಗೋದಿಲ್ಲ. ಮತ್ತು ಕೋರ್ಟ್ ಕೇಸ್ ವ್ಯವಹಾರ ಸ್ವಲ್ಪ ಕಷ್ಟಗಳಾಗ್ತಕ್ಕಂಥ ಸನ್ನಿವೇಶ. ಉನ್ನತ ವಿದ್ಯಾಭ್ಯಾಸ ಅವಕಾಶಗಳು ಬರ್ತದೆ. ಆಯ್ಕೆಯನ್ನು ಸರಿಯಾಗಿ ಮಾಡಿಕೊಳ್ಳದಲ್ಲೇ ಇರಬಹುದು, ಅಥವಾ ನಿಮ್ಮ ನಾಲೆಡ್ಜಿಗೆ ವಿರುದ್ಧವಾದಂಥ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪ್ರಯಾಣ ಲೇಟ್ ಆದರೂ ಪರವಾಗಿಲ್ಲ, ಹೋಗ್ತೀರಿ. ಅಡೆತಡೆಗಳಾಗ್ತದೆ, ಬಟ್ಟು ಪ್ರಯಾಣದಲ್ಲಿ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಗಂಭೀರವಾಗುವಂಥ ರೀತಿಯಲ್ಲಿ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಸಾಮಾನ್ಯವಾಗಿ ಅಗತ್ಯಕ್ಕಿಂತಲೂ ಕೂಡ ಹೆಚ್ಚಿನದಾದ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಹಾಕುವಂಥ ಸಾಧ್ಯತೆಗಳುಂಟು. ತಾಯಿಯೊಂದಿಗೆ ಕಲಹ, ಸರ್ಕಾರಿ ಅಧಿಕಾರಿಗಳಿಂದ ನಷ್ಟ, ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು, ಸರ್ಕಾರಿ ಅಧಿಕಾರಿಗಳನ್ನು ಸ್ವಲ್ಪ ಶತ್ರುಗಳನ್ನಾಗಿ ಮಾಡಿಕೊಳ್ತಕ್ಕಂಥದ್ದು, ರಾಜಕಾರಣಿಗಳಿಂದ ಸ್ವಲ್ಪ ಹಿನ್ನಡೆಗಳು ಮತ್ತು ಕಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಸೂಕ್ತ ತುಲಾರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಸಾಧ್ಯವಾದಷ್ಟು ಈ ವಾರದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ನಿಮ್ಮ ಕುಲದೇವತೆಗೆ ಸೇವಂತಿಗೆ ಪುಷ್ಪವನ್ನು ಹೆಚ್ಚಾಗಿ ಬಳಸಿ. ಈ ವಾರದಲ್ಲಿ ಸ್ವಲ್ಪ ನಿಯಂತ್ರಣಕ್ಕೆ ಬರುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಒತ್ತಡದಿಂದ ಕೂಡಿರ್ತದೆ. ಅವಕಾಶಗಳು ಅಂತಕ್ಕಂಥದ್ದು ಕಡಿಮೆ ಆಗುವಂಥ ಸಂದರ್ಭಗಳು.
ಒಂದು 4 ಆರ್ಡರ್ಗಳು ಬರ್ತವೆ, 10 ಆರ್ಡರ್ಗಳು ಬರ್ತವೆ, ಏನೋ ನಿರೀಕ್ಷೆ ಇಟ್ಕೊಂಡಿದ್ದು ನಿಮ್ಮದೇ ಆದಂಥ ಶಕ್ತಿ ಅನುಸಾರ ನಿಮ್ಮ ವ್ಯವಹಾರ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಅದಕ್ಕಿಂತಲೂ ಕಡಿಮೆ ಬರುವಂಥ ಸಾಧ್ಯತೆಗಳೆಲ್ಲ ಕೂಡ ತುಂಬ ಬರ್ತದೆ. ಮತ್ತು ಇನ್ನೇನು ಬರುತ್ತೆ ಅನ್ನೋವಂಥ ಆರ್ಡ್ರೂ ಕೂಡ ತಪ್ಪುವಂಥ ಸಾಧ್ಯತೆ, ಇನ್ನೇನು ಆಗತ್ತೆ ಅನ್ನೋ ಕೆಲಸವೂ ಕೂಡ ತಪ್ಪುವಂಥ ಸಾಧ್ಯತೆಗಳು. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಯತ್ನ ಕಾರ್ಯಗಳೆಲ್ಲದರಲ್ಲೂ ಕೂಡ ಏನಾದರೂ ಆಗಬೇಕು ಅಂದರೆ ವಿಘ್ನಗಳಾಗಿ ಆಗುವಂಥದ್ದು. ಯಾವುದೋ ಅಷ್ಟು ಸುಸೂತ್ರವಾಗಿ ಸುಲಭವಾಗಿ ಆಗುವಂಥ ಸನ್ನಿವೇಶಗಳನ್ನು ವೃಶ್ಚಿಕ ರಾಶಿನವರು ಪಡೆದುಕೊಂಡು ಬಂದಿಲ್ಲ ಈ ಒಂದು ವಾರದಲ್ಲಿ ಅಂತಕ್ಕಂಥ ಸ್ಥಿತಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಎಳೆದಾಟವಿರುತ್ತೆ. ಬುಧವಾರದ ನಂತರವಾಗಿ ಸ್ವಲ್ಪ ಸುಧಾರಣೆಗಳಿದೆ. ಗಜಕೇಸರಿಯ ಪ್ರಭಾವ ಬರ್ತದೆ. ಈ ವಾರ ಗುರುವಾರ ಶುಕ್ರವಾರ ಅಂತೂ ಬಹಳ ವಿಶೇಷವಾದಂಥ ಸ್ಥಿತಿ. ಬುಧವಾರ, ಗುರುವಾರ, ಶುಕ್ರವಾರ ಏನಿದೆಯಲ್ಲ, ಈ 3 ದಿವಸಗಳು ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಪೂರಕವಾದಂಥ ರೀತಿಯಲ್ಲಿದೆ. ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಬಂಧು ಬಾಂಧವರಿಂದ ಸಹಾಯ ಸಹಕಾರ, ಪತ್ರ ವ್ಯವಹಾರಗಳಿಂದ ಅನುಕೂಲ, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅನುಕೂಲಕರ ವಾತಾವರಣ, ಉತ್ತಮವಾದಂಥ ಪ್ರಚಾರ ಸಿಗುತ್ತೆ. ಉತ್ತಮವಾದಂಥ ರೀತಿಯಲ್ಲಿ ನಿಮ್ಮ ಗೌರವವನ್ನು ಕಾಪಾಡುವಂಥ ಒಂದು ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತೇಳಿದೆ. ಕೌಟುಂಬಿಕ ಸಹಕಾರ ತುಂಬ ಚೆನ್ನಾಗಿ ಸಿಗುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳಿಗೂ ಕೂಡ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಸಹಕಾರಿಯಾಗಿ ನಿಂತಿದೆ. ಚಿಂತೆ ಮಾಡುವಂಥದ್ದು ಬೇಡ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿನ ಕಾಣ್ತಕ್ಕಂಥದ್ದು. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಶುಗರ್ ವ್ಯತ್ಯಾಸ, ರಕ್ತ ಸಂಚಾರ ಸಂಬಂಧಪಟ್ಟಂಥ ವ್ಯತ್ಯಾಸ, ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಗುಪ್ತ ರೋಗ, ಗರ್ಭದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸವಿರ್ತಕ್ಕಂಥವ್ರು, ಕಫಬಾಧೆಗಳು ಇರ್ತಕ್ಕಂಥವ್ರು, ಶೀತ ದೇಹವಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ, ಸ್ವಲ್ಪ ನೋವನ್ನು ತಿನ್ನುವಂಥ ಸಾಧ್ಯತೆಗಳು ಬರಬಹುದು, ಅಥವಾ ರೋಗ ಉಲ್ಬಣವಾಗುವಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಾಲಗಾರರಿಂದ, ಶತ್ರುಗಳಿಂದ ಉಪಟಳಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ನೋಡಿಕೊಳ್ಳಿ, ಸ್ವಲ್ಪ ಎಚ್ಚರಿಕೆಯಿಂದಿರಿ. ಅವರಿಂದ ಕಿರಿಕಿರಿಗಳಾಗುವಂಥ ಸನ್ನಿವೇಶಗಳಿರ್ತದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತೀರಿ. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಕಿರಿಕಿರಿಗಳಿದ್ರೂ ಕೂಡ ವ್ಯವಹಾರ ಚೆನ್ನಾಗಿ ಆಗೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಕೋರ್ಟ್ ಕೇಸ್ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಸೋಲುಗಳನ್ನು ನೋಡ್ತೀರಿ, ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು. ಸಾಮಾನ್ಯವಾಗಿ ಜಾತಕ ಒಂದು ಸಣ್ಣದಾಗಿ ನಿಮಗೇನಾದರೂ ಸಪೋರ್ಟ್ ಮಾಡಿಬಿಡ್ತು ಅಂದರೆ ಮೋಸ್ಟ್ ಪ್ರಾಬಬಲಿ ಸೋಲಾಗ್ತದೆ. ಈಗಿನ ಗೋಚಾರದ ಪ್ರಕಾರವಾಗಿ ಕೋರ್ಟ್ ಕೇಸ್ ವ್ಯವಹಾರಗಳು, ಕಲಹಗಳಲ್ಲೂ ಕೂಡ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ಸನ್ನಿವೇಶ. ಯಾರಾದರೂ ಏನಾದರೂ ಕಿರಿಕಿರಿ ಮಾಡಿದರೆ ಆಯ್ತಪ್ಪ ನೀನೇ ದೊಡ್ಡವನು ಅಂದ್ಕೊಳ್ಳೋದು ತುಂಬ ಒಳಿತು, ಉತ್ತಮ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. 2ನೇ ಮದುವೆ ಪ್ರಯತ್ನ ಮಾಡುವಂಥವ್ರಿಗೆ ಸ್ವಲ್ಪ ಸಹಕಾರಿಯಾಗಿ ನಿಂತಿದೆ. ಉದ್ಯೋಗ ಒತ್ತಡಗಳಿರ್ತದೆ. ಉನ್ನತ ಅಧಿಕಾರಿಗಳಿಂದ ಸ್ವಲ್ಪ ಅವರ ನಡವಳಿಕೆಗಳು ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಬೇಸರವನ್ನು ತರಬಹುದು. ಎಲ್ಲದರಲ್ಲೂ ಕೂಡ ತಪ್ಪನ್ನು ಹುಡುಕುವಂಥ ಸಂದರ್ಭವನ್ನು ಉನ್ನತ ಅಧಿಕಾರಿಗಳಿಂದ ನೀವು ನೋಡ್ತೀರಿ. ಲಾಭದ ಪ್ರಮಾಣ ಎಳೆದಾಡಿಸಿ ಬರುವಂಥದ್ದು. ವಿದ್ಯಾಭ್ಯಾಸ ಸ್ವಲ್ಪ ಮಂದತ್ವವಿರ್ತದೆ. ಪ್ರಯತ್ನ ಜಾಸ್ತಿ ಹಾಕಲೇಬೇಕು ವೃಶ್ಚಿಕ ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕು? ಶಿವನ ಹಾಲಿನಲ್ಲಿ ತುಪ್ಪದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಸ್ವಲ್ಪ ಅನುಕೂಲವಾಗುತ್ತೆ. ಚಿಂತೆ ಮಾಡೋದು ಬೇಡ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ನೀವು ಯಾವುದೂ ಕೂಡ ಅಷ್ಟು ಸುಲಭವಾಗಿ ಸಕ್ಸಸ್ ಆಗುವಂಥ ಸನ್ನಿವೇಶಗಳಿಲ್ಲ. ಮಾನಸಿಕವಾದಂಥ ಒತ್ತಡ, ಅಡೆತಡೆ, ಕಿರಿಕಿರಿಗಳು ಆಗುವಂಥ ಸಂದರ್ಭಗಳು, ಷಷ್ಟಾಷ್ಟಕವೇ ಪ್ರಭಾವ. ಹಾಗಾಗಿ ಎಲ್ಲವೂ ಕೂಡ ಕಷ್ಟಕರದಿಂದಲೇ ನಿಭಾಯಿಸಬೇಕಾದಂಥ ಅನಿವಾರ್ಯತೆ ಅಂತಕ್ಕಂಥದ್ದು. ನೀವು ಮಾಡದಲೇ ಇರ್ತಕ್ಕಂಥ ತಪ್ಪುಗಳು ನಿಮ್ಮ ಮೇಲೆ ಬಂದು ಮಾನಸಿಕವಾದಂಥ ಕಿರಿಕಿರಿ, ಒತ್ತಡಗಳು ಜಾಸ್ತಿ ಆಗುವಂಥ ಸನ್ನಿವೇಶಗಳು ಕೂಡ ಬರ್ತದೆ. ಇನ್ನೇನು ಆಗುವಂಥ ಕೆಲಸವೂ ಕೂಡ ಕೈತಪ್ಪಿ ಹೋಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು, ಸಾಲ ಹೆಚ್ಚಾಗುವಂಥ ಸನ್ನಿವೇಶಗಳು ಬರಬಹುದು. ಸಾಲ ಮಾಡಿ ಅದನ್ನು ಸರಿದೂಗಿಸಬೇಕಾದಂಥ ಅನಿವಾರ್ಯತೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಂಧು ಬಾಂಧವರ ನಷ್ಟ ಮತ್ತು ಕಷ್ಟ, ಶತ್ರುತ್ವ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದೇಶಯಾನ ಮಾಡಬೇಕು ಅನ್ನೋಂಥವ್ರಿಗೆ, ದೂರ ಪ್ರಯಾಣವನ್ನು ಮಾಡಬೇಕು ಅನ್ನೋಂಥವ್ರಿಗೆ ಅವಕಾಶಗಳ ಕೊರತೆ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ಸ್ಥಿರಾಸ್ತಿ ವ್ಯವಹಾರ, ಅಡೆತಡೆಗಳು ಬರುತ್ತದೆ. ತಾಯಿಯೊಂದಿಗೆ ಕಲಹ, ಕಿರಿಕಿರಿ, ಬೈಗುಳ ಅಂತಕ್ಕಂಥ ಸ್ಥಿತಿ. ಗುಪ್ತ ಆಲೋಚನೆ, ಪ್ರಯತ್ನಗಳಿಂದ ಗೌರವಕ್ಕೆ ಧಕ್ಕೆ ಅನ್ನೋ ರೀತಿಯಾದಂಥ ವಾತಾವರಣ. ಸಂತಾನ ದೋಷಗಳ ನಿವಾರಣೆ. ಏನಾದರೂ ಸಹಕಾರ ನಿಮಗೇನಾದರೂ ಸಿಗೋದಾದರೆ ಮಕ್ಕಳಿಂದ ಸಹಕಾರ ಸಿಗಬಹುದು. ಬಿಟ್ಟರೆ
ಅಥವಾ ಮಕ್ಕಳಿಂದ ನಿಮ್ಮ ತೊಂದರೆ ತಾಪತ್ರೆಗಳಿಗೆ ಪರಿಹಾರ ಮಾರ್ಗಗಳು ಸಿಗುವಂಥ ಸಾಧ್ಯತೆಗಳನ್ನು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸ್ವಲ್ಪ ಅವ್ಯವಸ್ಥೆಗಳನ್ನೇ ನೋಡುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ಮು, ಶುಗರ್ ವ್ಯತ್ಯಾಸ, ಸ್ವಲ್ಪ ಸ್ಥೂಲಕಾಯ ಇರ್ತಕ್ಕಂಥವ್ರು, ಮತ್ತು ಆಹಾರ ವ್ಯತ್ಯಾಸ, ಮತ್ತು ಲಿವರ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ದುಶ್ಚಟಗಳಿಂದ ತಂದುಕೊಂಡಿರ್ತಕ್ಕಂಥ ಕಾಯಿಲೆಗಳು, ಇವುಗಳಿಂದ ಸ್ವಲ್ಪ ತಾಪತ್ರೆಗಳಿಗೆ ಒಳಗಾಗಬಹುದು. ಗಾಂಭೀರ್ಯ ಆಗೋದಿಲ್ಲ, ಆದರೆ ತಾಪತ್ರೆಗಳಂತೂ ಬರುವಂಥ ಸಾಧ್ಯತೆಗಳು ಇರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ವಲ್ಪ ಶತ್ರುಗಳ ಉಪಟಳ ಅಂತಕ್ಕಂಥದ್ದು ನೀವೇ ತಂದುಕೊಂಡಿರ್ತೀರಿ ಸಾಮಾನ್ಯವಾಗಿ. ಅದು ಸ್ವತಃ ಗೋಚಾರದ ಬಲ ಅಂತಕ್ಕಂಥ ನಿಮಗೆ ಹಾಗೇ ಇದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಪೂರಕವಾದಂಥ ವಾತಾವರಣಗಳೇ ಇಲ್ಲ ಅಂತಕ್ಕಂಥ ರೀತಿಯಲ್ಲೇ ಕಾಣ್ತದೆ. ಭಾಗ್ಯಪ್ರಭಾವ ಅಂತಕ್ಕಂಥ ಸ್ಥಿತಿಗತಿ ನೋಡಿದಾಗ ಪಿತ್ರಾರ್ಜಿತ ಸ್ವತ್ತಿನಿಂದ ಸ್ವಲ್ಪ ಇನ್ನೂ ಸಣ್ಣದಾಗಿ ಮೋಸ ಆಗುತ್ತೆ ಅನ್ನೋ ರೀತಿಯಾದಂಥ ಆತಂಕವೂ ಮೋಸವಾಗುವಂಥ ಸ್ಥಿತಿಯೂ ಬರುವಂಥದ್ದು. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ತಂದೆಯ ನಡವಳಿಕೆಗಳಿಂದ ಸ್ವಲ್ಪ ಗಾಬರಿಗೊಳಗಾಗ್ತಕ್ಕಂಥದ್ದು, ಮತ್ತು ಒಂಥರ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ. ಉದ್ಯೋಗದಲ್ಲಿ ಎಳೆದಾಟ, ಒತ್ತಡಗಳು ಜಾಸ್ತಿ ಇರ್ತದೆ. ಉದ್ಯೋಗ ಬದಲಾವಣೆ ಅಷ್ಟೊಂದು ಸೂಕ್ತವಾಗಿ ಇಲ್ಲ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಒತ್ತಡದ ಉದ್ಯೋಗ ದೊರಕುವಂಥ ಸ್ಥಿತಿ. ಮತ್ತು ಕೆಲಸ ಅಂತಕ್ಕಂಥದ್ದು ಅರ್ಧ ಗಂಟೆ ಮಾಡುವಂಥ ಕೆಲಸ 2 ಅವರ್ ಮಾಡಬೇಕಾದಂಥ ಅನಿವಾರ್ಯತೆ, ಈ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರ್ತದೆ ಧನುಸ್ಸು ರಾಶಿನವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಮೊಸರನ್ನವನ್ನು ಅಮ್ಮನವರ ದೇವಸ್ಥಾನದಲ್ಲಿ ನೈವೇದ್ಯವನ್ನು ಮಾಡಿಬಿಟ್ಟು 4 ಜನಕ್ಕೆ ಹಂಚತಕ್ಕಂಥ ಒಂದು ಪ್ರಯತ್ನ ಮಾಡಿ. ಅದರಿಂದ ನಿಮ್ಮ ತೊಂದರೆ ತಾಪತ್ರೆಗಳು ತಕ್ಕ ಮಟ್ಟಿಗೆ ಸ್ವಲ್ಪ ಗುಣಮುಖವಾಗಬಹುದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ವಕ್ರ ಪ್ರಭಾವನಾಗಿದ್ದಾನೆ. ರಾಷ್ಟ್ರಾಧಿಪತಿ ಅಥವಾ ಮಕರ ಲಗ್ನಾಧಿಪತಿಯಾದಂಥವನು ವಕ್ರ ಪ್ರಭಾವಕ್ಕೊಳಗಾಗಿದ್ದಾನೆ. ವಕ್ರ ಪ್ರಭಾವಕ್ಕೊಳಗಾದಾಗ ಸಾಮಾನ್ಯವಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ಕೈ ಕೊಡಬೇಕು, ನಷ್ಟವನ್ನು ತರಬೇಕು, ಯಾಕೋ ಹಿನ್ನಡೆಗಳಾಗಬೇಕು, ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳೇ ರಾಂಗ್ ಆಗುವಂಥ ಸನ್ನಿವೇಶ, ಅತಿ ಆಸೆ ಅಥವಾ ಅತಿ ಲಾಭದ ಪ್ರಭಾವಕ್ಕೊಳಗಾಗಿ ಅತಿ ಲಾಭ ಮಾಡಬೇಕು, ಬೇಗ ಬೆಳೆಬೇಕು ಅನ್ನೋ ಪ್ರಭಾವಕ್ಕೊಳಗಾಗಿ ನೀವೇ ಸಮಸ್ಯೆಯನ್ನು ಮೇಲೆ ತಂದುಕೊಳ್ತಕ್ಕಂಥ ಸ್ಥಿತಿ. ಬೇರೆಯವರ ಗೈಡೆನ್ಸ್, ಮಾರ್ಗದರ್ಶನ ನಿಮ್ಮನ್ನು ರಾಂಗ್ ರೂಟಿಗೆ ಕರ್ಕೊಂಡು ಹೋಗುವಂಥ ಸ್ಥಿತಿ ಇರುತ್ತೆ. ಯಾವುದೇ ಒಂದು ರೀತಿಯಾದ ತೀರ್ಮಾನವನ್ನು ನಿಮ್ಮ ಚಟುವಟಿಕೆಗೆ ಸಂಬಂಧಪಟ್ಟಂತೆ, ಕಾರ್ಯಕರ್ತವ್ಯ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾಡೋದಾದ್ರೂ ಕೂಡ 4 ಬಾರಿ ಯೋಚನೆ ಮಾಡಿ ಮುಂದುವರಿಯಿರಿ. ನೀವೇ ತಪ್ಪು ಹೆಜ್ಜೆಯನ್ನು ಇಡುವಂಥ ಸಂದರ್ಭಗಳು ಬರಬಹುದು. ಅವಕಾಶಗಳಿರ್ತದೆ, ತಪ್ಪು ಹೆಜ್ಜೆಯನ್ನು ಇಡ್ತೀರಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಬರ್ತದೆ. ಹಣಕಾಸಿನ ವ್ಯವಸ್ಥೆಗಳು ಬಂದಿದ್ದು ಯಾವುದೂ ಕೂಡ ನಿಲ್ಲೋದಿಲ್ಲ. ಬಂದಿದ್ದು ಯಾವುದೋ ಪೂಜೆಗೋ ಅಥವಾ ಯಾವುದೋ ಒಂದು ದಾನ ಧರ್ಮಕ್ಕೋ ಯಾರೋ ಸಹಾಯಕ್ಕೋ ಕೊಟ್ಟು ಖಾಲಿ ಅಂತಕ್ಕಂಥದ್ದು. ಯಾರೋ ಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಹೋಗಿ ಇರುವುದನ್ನು ಕೊಟ್ಟು ಕೈ ಖಾಲಿ ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ. ನೇರ ಮಾತುಗಳು ಸ್ವಲ್ಪ ಎಲ್ಲೋ ಸಣ್ಣದಾಗಿ ನಿಮಗೆ ಹಿನ್ನಡೆಯನ್ನು ತರಬಹುದು. ನೇರ ಮಾತುಗಳನ್ನು ಸ್ವಲ್ಪ ಆದಷ್ಟು ನಿಯಂತ್ರಣದಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಸೂಕ್ತ. ಬಂಧು ಬಾಂಧವರೊಂದಿಗೆ, ನೆರೆಹೊರವರೊಂದಿಗೆ ತುಂಬ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಒಪ್ಪಂದ, ಕರಾರು, ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಹಕಾರಿಯಾಗಿ ನಿಂತಿದೆ. ಸ್ವಲ್ಪ ಉತ್ತಮವಾದಂಥ ಇಷ್ಟೆಲ್ಲ ತೊಂದರೆ ತಾಪತ್ರಗಳನ್ನು ಅನುಭವಿಸಿದ್ರು ನೀವು ಉತ್ತಮವಾದಂಥ ಗೌರವ ಪ್ರಾಪ್ತಿಯಾಗುತ್ತೆ. ಮತ್ತು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಅಂತಸ್ತು ಅಂತಕ್ಕಂಥದ್ದನ್ನು ಸಮಾಜವೇ ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲಕರ ವಾತಾವರಣಗಳಿದೆ. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಪ್ರಗತಿಯಾಗುವಂತಹ ಸಂದರ್ಭಗಳು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆ್ಯಸಿಡಿಟಿ ಪ್ರಾಬ್ಲಮ್ ಬರಬಹುದು. ಗಂಭೀರ ಆಗೋದಿಲ್ಲ, ಚಿಂತೆ ಬೇಡ. ಆ್ಯಸಿಡಿಟಿ ಪ್ರಾಬ್ಲಮಿಂದ ಸ್ವಲ್ಪ ಮೈಕೈ ನೋವು ಬರಬಹುದು, ಸುಸ್ತು ಜಾಸ್ತಿ ಆಗಬಹುದು, ಮಂದತ್ವ ಜಾಸ್ತಿ ಆಗ್ಬೋದು. ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಏನಂಥ ಸಮಸ್ಯೆಗಳು ಬರೋದಿಲ್ಲ. ಆದರೆ ಮೂಳೆ ಸವೆತವಿರ್ತಕ್ಕಂಥವ್ರು, ಈಗಾಗಲೇ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನೋವು ಜಾಸ್ತಿ ಆಗಬಹುದು. ಬಟ್ ಗುರು ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ವೈದ್ಯೋಪಚಾರ, ಮಾತ್ರೆ, ಔಷಧಿ ಮುಖಾಂತರವಾಗಿ ಅದಕ್ಕೆ ನಿಮಗೆ ಪರಿಹಾರ ಮಾರ್ಗ ಸಿಗುತ್ತೆ. ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಚಿಂತೆ ಬೇಡ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದಲ್ಲಿ ಉತ್ತಮವಾದಂಥ ಅವಕಾಶಗಳು ಬರ್ತದೆ. ಪ್ರಯತ್ನವನ್ನು ಮಾಡಿ.
ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಅನ್ನೋ ರೀತಿಯಾದಂಥ ಸ್ಥಿತಿ. ಯಾರನ್ನು ನೀವು ನಿರೀಕ್ಷೆ ಇಟ್ಕೊಂಡಿರಲ್ಲ ಸಹಾಯ ಸಿಗುತ್ತೆ ಅಂತ, ಅವರಿಂದಲೇ ಸಹಾಯ ಸಿಗುವಂಥ ಸಂದರ್ಭಗಳು ಬರುತ್ತೆ ಈ ವಾರದಲ್ಲಿ. ಭಾಗ್ಯ ಪ್ರಭಾವ, ಹಾಗಾಗಿ ಪಿತ್ರಾರ್ಜಿತ ಸ್ವತ್ತಿನ ಕೆಲವೊಂದು ಸಮಸ್ಯೆಗಳು ಅಂತಕ್ಕಂಥದ್ದು ಮಾತುಕತೆ ಮುಖಾಂತರವಾಗಿ ಬಗೆಹರಿರ್ತಕ್ಕಂಥ ಲಕ್ಷಣಗಳು ಬರಬಹುದು, ಅಥವಾ ಕಾಂಪ್ರಮೈಸ್ ಆಗೋದಕ್ಕೆ ಒಂದು ವೇದಿಕೆ ನಿರ್ಮಾಣ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮತ್ತು ದೂರ ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉತ್ತಮ ಅವಕಾಶಗಳಿದೆ, ಮಾಡಿ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಅತ್ಯುತ್ತಮವಾದಂಥ ಅವಕಾಶಗಳು ಬರ್ತದೆ, ಮಾಡಿ. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಅವಕಾಶಗಳಿದೆ, ಮಾಡಿ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಗುತ್ತಿಗೆ ಕೆಲಸ, ಕೂಲಿ ಕೆಲಸ ಅಥವಾ ಸಂಬಳಕ್ಕೆ ಕಂಪ್ನಿಗಳಲ್ಲೆಲ್ಲೋ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದೀರಿ ಅಂತಂದರೆ ಅವಕಾಶಗಳಿದೆ, ಮಾಡಿ. ಚಿಂತೆ ಮಾಡುವಂಥದ್ದು ಬೇಡ. ಬಟ್ ಒಂದೇನಂತಂದರೆ ಅವಕಾಶಗಳು ಇದ್ರೂ ಕೂಡ ನೀವು ಅದಕ್ಕೆ ಏನೋ ಒಂದು ನ್ಯೂನತೆ, ಲೋಪ ಅಥವಾ ನೀವೇ ಇವತ್ತು ಬೇಡ ನಾಳೆ ಅನ್ನೋ ರೀತಿಯಲ್ಲಿ ಏನಾದ್ರು ಮುಂದೂಡಿ ಇರುವಂಥ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳದೇ ಇರಬಹುದು. ಅದೊಂದು ಬರಬಹುದಷ್ಟೇ. ಬಟ್ ಅವಕಾಶಗಳಂತೂ ಕೂಡ ಉತ್ತಮವಾದಂಥವೇ ಬಂದಿರ್ತವೆ. ನಿಮಗೆ ಯಾಕೋ ಇಷ್ಟ ಆಗದಲೇ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಶನಿ ಪ್ರಭಾವ ವಕ್ರನಾಗಿದ್ದಾನಲ್ಲ, ಆ ಪರಿಸ್ಥಿತಿ ತರ್ತಾನೆ. ಹಾಗಾಗಿ ಇನ್ನು ಪರಿಹಾರ ಮಾರ್ಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಹಾಲಿನ ಅಭಿಷೇಕವನ್ನು ಗುರುಸಾಯಿನಾಥರಿಗೆ ಮಾಡೋದ್ರಿಂದ ಅಥವಾ ಮಾಡೋದ್ರಿಂದ ನಿಮ್ಮ ಮನೆಯಲ್ಲೇ ಒಂದು ಗುರುಸಾಯಿನಾಥರ ವಿಗ್ರಹ ಇದೆಯಂದರೆ ಅಲ್ಲೇ ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ದೋಷ ಪ್ರಮಾಣಗಳು ಹೋಗ್ತದೆ, ಚಿಂತೆ ಬೇಡ. ಇನ್ನು ಕುಂಭರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಯಾಕೋ ದಿಗ್ಭ್ರಮೆಗೆ ಒಳಗಾಗುವಂಥ ಸಂದರ್ಭಗಳು ಬರಬಹುದು. ಸ್ವಲ್ಪ ಚಿಂತೆಯನ್ನು ತರಬಹುದು, ಮಾನಸಿಕವಾದಂಥ ಒತ್ತಡವನ್ನು ತರಬಹುದು, ಅಡ್ಡ ಮಾರ್ಗವನ್ನು ಹಿಡಿಯುವಂಥ ಸನ್ನಿವೇಶ ಬರಬಹುದು, ಶತ್ರುಗಳನ್ನು ಜಾಸ್ತಿ ಮಾಡಬಹುದು. ಅಂದರೆ ಕಾಂಪಿಟೇಟ್ರು, ನೀವು ಯಾವುದೋ ಒಂದು ಕೆಲಸವನ್ನು ಮಾಡ್ತಿದ್ದೀರಿ, ಒಂದು ಉದ್ಯಮವನ್ನು ನಡೆಸ್ತಿದ್ದೀರಿ ಅಥವಾ ಒಂದು ಶಾಪ ನಡೆಸ್ತಿದ್ದೀರಿ, ಕಾಂಪಿಟೇಟ್ರು ಯಾವುದೋ ಇನ್ನೊಂದು ಅಂಗಡಿ ಬರುತ್ತೆ ಅಥವಾ ಇನ್ನೊಬ್ಬರು ಯಾರೋ ಬಂದು ಏನೋ ಸಮಸ್ಯೆಯನ್ನು ತರಬಹುದು. ಈ ರೀತಿಯಲ್ಲಿ ಆಗಬಹುದು, ಜಾಗ್ರತೆ. ಆರ್ಥಿಕವಾದಂಥ ಸ್ಥಿತಿಗತಿ ಯಥಾವತ್ತು. ಗುರುಪ್ರಭಾವ ನಿಮಗೆ ಬರೋವರೆಗೂ ಕೂಡ ಹಣಕಾಸಿನ ಸ್ಥಿತಿಗತಿಗಳು ಅಂಥ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳು ಯಾವುದೂ ಕೂಡ ಇರೋದಿಲ್ಲ. ಸಾಲ ಮಾಡುವಂಥದ್ದೇ ಬರುತ್ತೆ. ಅನಿವಾರ್ಯವಾಗಿ ಕುಂಭರಾಶಿಯಲ್ಲಿ ಈ ಸಂದರ್ಭದಲ್ಲಿ ಸಾಲ ಹೆಚ್ಚಾಗಿ ಮಾಡ್ತೀರಿ. ಗುರುಪ್ರಭಾವ ಸುಮಾರು 7-8 ತಿಂಗಳ ಕಾಲ ಇದರ ಪ್ರಭಾವ ಇದ್ದೇ ಇರುತ್ತೆ. ಸಾಲ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಅದ್ಭುತವಾದಂಥ ಅವಕಾಶವಿದೆ. ಒಂದು ನೆರೆಹೊರೆಯೊಂದಿಗೆ ಮತ್ತು ಬಂಧು ಬಾಂಧವರೊಂದಿಗೆ ಒಂದು ಉತ್ತಮವಾದಂಥ ಬಾಂಧವ್ಯ, ಪ್ರೀತಿ, ವಿಶ್ವಾಸ, ಅನುರಾಗವನ್ನು ತೋರಿಸ್ತಕ್ಕಂಥ ಸಂದರ್ಭ, ನಿಮ್ಮಿಂದ ಅದರ ಪ್ರಾಪ್ತಿ ಅಂತಕ್ಕಂಥ ಒಂದು ಸಾಧ್ಯತೆಗಳಿಂದ ಕೂಡ ವರ್ಗಾವಣೆಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತೀರಿ. ಒಂದು ಸಣ್ಣದಾಗಿ ಸ್ವಲ್ಪ ಸಹಕಾರಿಯಾಗಿದೆ. ಸ್ಥಳ ಬದಲಾವಣೆ ಅಥವಾ ಗೃಹ ಬದಲಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮನೆ ಕಟ್ಟಬೇಕು ಅಥವಾ ಯಾವುದೋ ವಾಹನ ಖರೀದಿ ಮಾಡಬೇಕು ಅನ್ನುವಂಥವ್ರಿಗೆ ಅಥವಾ ಮನೆ ಮಾರಾಟ ಮಾಡಬೇಕು ಅನ್ನೋಂಥವ್ರಿಗೂ ಅನುಕೂಲಕರವಾಗಿದೆ. ಮನೆ ಸ್ಥಿರಾಸ್ತಿನ ಖರೀದಿ, ವಾಹನ ಖರೀದಿ ಮಾಡಬೇಕು ಅನ್ನೋಂಥವ್ರಿಗೂ ಕೂಡ ಸ್ವಲ್ಪ ಅನುಕೂಲ ಇದೆ. ಬಟ್ ಸಾಲ ಮಾಡಿ ತೆಗೆದುಕೊಳ್ಬೇಕಾಗತ್ತೆ. ಯಾವುದು ಕೂಡ ನಿಮಗೆ ಅರ್ನಿಂಗ್ ಸ್ವಲ್ಪ ಬಹಳ ಕಡಿಮೆ ಇರ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಬಿಟ್ಟರೆ ಏನೂ ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಅನುಕೂಲಕರ ವಾತಾವರಣಗಳಿದೆ. ಸಂತಾನ ದೋಷಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ, ಜಾಗ್ರತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ನರ ದೌರ್ಬಲ್ಯಗಳು ಬರ್ತಕ್ಕಂಥದ್ದು, ಸುಸ್ತು, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತೆ ಬೆನ್ನು ಸೆಳೆತಗಳು ಬರ್ತಕ್ಕಂಥದ್ದು, ಕಾಲ ಸೆಳೆತ, ಕಂಡ ನೋವು ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಾಣುತ್ತದೆ. ಕಂಡ ನೋವು ಅಂದರೆ ಮೈಕೆ ನೋವು ಅಂತಕ್ಕಂಥ ರೀತಿಯಲ್ಲಿ ಬರ್ತದೆ ಸಾಮಾನ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಮಕ್ಕಳಿಂದ ಸಹಕಾರ ಸಿಗೋದಿಲ್ಲ. ಮಕ್ಕಳಿಂದಲೇ ಸ್ವಲ್ಪ ಆರ್ಥಿಕ ಮುಗ್ಗಟ್ಟಿಗೂ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಶುಭ ಕಾರ್ಯ ಪ್ರಯತ್ನದಲ್ಲಿ ಒಂದು ಪೂರಕವಾದಂಥ ವಾತಾವರಣ, ಒಂದು 30% ಪರವಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪೂರ್ತಿ ಯಶಸ್ಸ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಯಶಸ್ಸಿಲ್ಲ. ಬಟ್ ಒಂದು 30% ಓಕೆ ಇದೆ, ನೋಡೋಣ, ಮಾಡೋಣ, ಈ ಪರಿಸ್ಥಿತಿ ಹೋಗಿ ನೋಡೋಣ, ಇನ್ನೊಂದು ಡೇಟ್ ಕೊಡ್ತೀವಿ, ಈ ರೀತಿಯಲ್ಲಿ ಏನೋ ಸ್ವಲ್ಪ ಎಳೆದಾಡುತ್ತೆ. ಅದು ಸಕ್ಸಸ್ ಇಲ್ಲ. ಅಷ್ಟಮ ಪ್ರಭಾವ, ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗವಾಗಬೇಕು. ರಾಜಯೋಗದ ಸ್ಥಿತಿಯಲ್ಲಿ ನಿಮ್ಮ ಗ್ರಹಗತಿಗಳು ನಿಂತಿಲ್ಲ. ರಾಜಯೋಗಕ್ಕಿಂತಲೂ ಕೂಡ ಒಂದು ರೀತಿಯಲ್ಲಿ ಭಿಕ್ಷ ಪ್ರಭಾವ ಅಂತಕ್ಕಂಥ ರೀತಿ, ಚೆನ್ನಾಗಿದ್ದವರು ಕೂಡ ಹೋಗಿ ಗುಂಡಿಗೆ ಬೀಳ್ತೀರಿ, ಸಮಸ್ಯೆ ಸಿಕ್ಕಾಕ್ಕೊಳ್ತೀರಿ. ಅದು
ಹುಷಾರು. ತಂದೆಯ ಸಹಕಾರ ಸಿಗುತ್ತೆ. ತಂದೆಯೊಂದಿಗೆ ಉತ್ತಮ ಬಾಂಧವ್ಯನ ಬೆಳೆಸ್ತೀರಿ, ಚಿಂತೆ ಮಾಡುವಂಥದ್ದು ಬೇಡ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾಯಿದ್ರಿ, ಮಾಡಿ. ಭಾಗ್ಯೋದಯ, ಒಂದು ದೇವತಾ ಆರಾಧನೆಗಳನ್ನು ಮಾಡೋದಕ್ಕೆ ಸ್ವಲ್ಪ ಅತ್ಯುತ್ಸಾಹ ಇರ್ತಕ್ಕಂಥದ್ದು, ಮತ್ತು ಪೂಜಾ ಕಾರ್ಯಗಳು ತುಂಬ ಸುಸೂತ್ರವಾಗಿ ಆಗುವಂಥ ಸನ್ನಿವೇಶಗಳೆಲ್ಲವೂ ಕೂಡ ಕಂಡುಬರ್ತದೆ. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಸ್ವಲ್ಪ ಪ್ರಯತ್ನ ಮಾಡಿ, ಆಗತ್ತೆ. ಅಥವಾ ಈಗಿರೋದಕ್ಕಿಂತಲೂ ಇನ್ನೊಂದು ಉನ್ನತ ಬಡ್ತಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿರೋ ಉದ್ಯೋಗಕ್ಕೆ ಹೋಗೋಣ, ಅಲ್ಲಿ ಸ್ವಲ್ಪ ಹಿನ್ನಡೆಗಳಿದೆ, ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಸ್ವಲ್ಪ ಗೌರವ ಏನೋ ಇರ್ತದೆ, ನೀವೇ ಆ ಇರುವಂಥ ಗೌರವ ಮತ್ತೊಂದು ಮಗದೊಂದನ್ನು ಅನುಭವಿಸುವಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಅದೊಂದು ಮೈನಸ್ ಇದೆ ಕುಂಭರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕು? ಜನ್ಮಶನಿ ಕಾಟ ಬೇರೆ, ಗುರುಬರ ಬೇರೆ ಇಲ್ಲ. ಈಗ ಇನ್ನಷ್ಟು ಗ್ರಹಗತಿಗಳು ಕೆಟ್ಟು ನಿಂತಿದ್ದಾವೆ. ಹಾಗಾಗಿ ಸಾಧ್ಯವಾದಷ್ಟು ನವಗ್ರಹ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ನವಗ್ರಹ ಸ್ತೋತ್ರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಯಾಕಂದರೆ ಸುಮಾರು ಗ್ರಹಗಳು ನಿಮ್ಮ ವಿರುದ್ಧವಾಗಿ ನಿಂತಿದೆ ಈ ಸಂದರ್ಭ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಕಮಿಷನ್ ಬೇಸಿಕ್ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ, ಬಂಡವಾಳವಿಲ್ಲದೆ ವ್ಯವಹಾರವನ್ನು ಮಾಡ್ತಿರಲ್ಲ ಅವರಿಗೆ ಅನುಕೂಲಕರವಾದಂಥ ಸ್ಥಿತಿನಲ್ಲಿ ಇದೆ. ಪ್ರೀತಿ ಪ್ರೇಮದ ವಿಚಾರಣೆ ಸಂಬಂಧಪಟ್ಟಂತೆ ಸ್ವಲ್ಪ ಯಶಸ್ಸನ್ನು ಗಳಿಸುವಂಥ ಸಂದರ್ಭ, ಬಾಂಧವ್ಯವನ್ನು ಉತ್ತಮವಾಗಿ ಬೆಳೆಸ್ತೀರಿ. ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಅನುಕೂಲಕರ ವಾತಾವರಣಗಳಿದೆ. ಒಪ್ಪಂದ, ಕರಾರು ಅಥವಾ ಅಗ್ರಿಮೆಂಟು, ರಿಜಿಸ್ಟ್ರೇಷನು ಚೆನ್ನಾಗಿದೆ. ಅವಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಯಾರಿಗಳಿದ್ದರೆ ಚೆನ್ನಾಗಿದೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಕ್ಕಳಿಂದ ಸಹಕಾರ ಏನಾದರೂ ಸಿಗುತ್ತಾ ಅಂದರೆ ಸಹಕಾರ ಸಿಗುತ್ತೆ ಮಕ್ಕಳಿಂದ. ವಾರ ಮಧ್ಯಭಾಗದವರೆಗೆ, ಗುರುವಾರದವರೆಗೆ ಸಿಕ್ಕತ್ತೆ ಮಕ್ಕಳಿಂದ ಸಹಕಾರಗಳು ನಿಮಗೆ. ಶುಭ ಕಾರ್ಯ ಪ್ರಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಆಗುವಂಥ ಸಂದರ್ಭಗಳಿಲ್ಲ. ಸಂಗಾತಿಯಿಂದ ನಷ್ಟ, ಪಾಲುದಾರಿಕೆ ವ್ಯವಹಾರದಿಂದ ನಷ್ಟ, ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಂದರ್ಭ ಬರ್ತದೆ. ಸೇವಕರಿಂದ, ಕೆಲಸಗಾರರಿಂದ ಸ್ವಲ್ಪ ನಷ್ಟ, ಆರ್ಥಿಕವಾದಂಥ ಮುಗ್ಗಟ್ಟು. ಯಾರಿಗಾದರೂ ಸಾಲವನ್ನು ಕೊಟ್ಟಿದ್ದು ವಾಪಸ್ ಬರೋದಿಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಮತ್ತು ಈ ಸಾಲವನ್ನು ಮಾಡ್ತಿದ್ದ ಅಧಿಕ ಬಡ್ಡಿಗೆ ತೆಗೆದುಕೊಂಡು ಇನ್ನಷ್ಟು ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯು ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ಶತ್ರುಗಳಿಂದ, ಸಾಲಗಾರರಿಂದ ಗೌರವಕ್ಕೆ ಧಕ್ಕೆ ಆಗುವಂತಹ ಸಂದರ್ಭಗಳು ಕೂಡ ನಿರ್ಮಾಣವಾಗಿ ಬರುತ್ತದೆ. ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ, ಗುಪ್ತರೋಗ, ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ಎಕ್ಸಸ್ ಆಫ್ ಈಟ್ ಜಾಸ್ತಿ ಆಗುವಂಥದ್ದು, ಯಾಕೋ ಸರಿಯಾಗಿ ಡೈಜೆಷನ್ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಪಿತ್ತದೋಷ ಅಂತೀವಿ, ಆ ಪಿತ್ತದೋಷವಾಗ್ತಕ್ಕಂಥ ಸಂದರ್ಭಗಳು. ಮನೆಯ ವಾತಾವರಣದಲ್ಲಿ ಏನೋ ಗೊತ್ತಿಲ್ಲ, ಎಲ್ಲವೂ ಕೂಡ ಚೆನ್ನಾಗಿದೆ, ಎಲ್ಲವೂ ಕೂಡ ಚೆನ್ನಾಗಿದ್ರೂ ಏನೋ ಒಂದು ಅಸಮಾಧಾನ, ಈ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಭಾಗ್ಯ ಪ್ರಭಾವ ಅಂತಕ್ಕಂಥ ಸ್ಥಿತಿ. ಸ್ವಲ್ಪ ಏನಾದರೂ ಪಿತ್ರಾರ್ಜಿತ ಅಥವಾ ಸ್ಥಿರ ಆಸ್ತಿ, ಭೂಮಿಗೆ ಸಂಬಂಧಪಟ್ಟಂತೆ ಏನೋ ಬಗೆಹರಿಬೇಕು, ಪ್ರಯತ್ನ ಮಾಡಿ ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಅದು ಪ್ರಾಪ್ತಿಯ ಯೋಗ ಬಲಗಳು ಕೂಡ ಕಂಡು ಬರ್ತಕ್ಕಂಥದ್ದು ಉಂಟು. ಉದ್ಯೋಗ ಬದಲಾವಣೆ ಸಮಸ್ಯೆಯನ್ನು ತರಬಹುದು. ಮೇಲಧಿಕಾರಿ ಕೆಲಸ ಕಾರ್ಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉದ್ಯೋಗ ಬಿಡುವಂಥ ಆಲೋಚನೆಯೂ ಬರುತ್ತದೆ. ಒಂದು ಸ್ಪಂದಿಸುವಂಥ ವಾತಾವರಣಗಳಿರುವುದಿಲ್ಲ. ಲಾಭದ ಪ್ರಮಾಣ ಸ್ವಲ್ಪ ಕುಂಠಿತವಾಗುವಂಥ ಸಂದರ್ಭ ಬರುವಂಥದ್ದು, ಬರದಂಥ ರೀತಿಯಲ್ಲಿ ಅತಂತ್ರವಾಗುವಂಥದ್ದು, ನಿಲ್ಲುವಂಥ ಸ್ಥಿತಿ, ನಷ್ಟವೇ ಜಾಸ್ತಿ ಆಗುವಂಥದ್ದು. ಯಾವುದೋ ಏನೋ ಊಹಾತ್ಮಕ, ಭಾವನಾತ್ಮಕ, ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ, ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ, ಅಷ್ಟು ಲಾಭ ಬರುತ್ತೆ, ಇಷ್ಟು ಬಡ್ಡಿ ಬರುತ್ತೆ, ಏನೋ ಗುಂಡಿಗೆ ಬೀಳ್ತೀರಿ. ಬೇಡ, ಸ್ವಲ್ಪ ಜಾಗ್ರತೆ. ನೀವು ದುಡಿದಿದ್ದು ನೀವು ಉಳಿಸ್ಕೊಂಡ್ರೆ ತುಂಬ ಸೂಕ್ತ. ಈ ಸಂದರ್ಭದಲ್ಲಿ ಅಕ್ಕಿಯನ್ನು ಬಿಳಿ ವಸ್ತ್ರದಲ್ಲಿ ದಾನ ಮಾಡೋದ್ರಿಂದ ಮೀನರಾಶಿಯವರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿ ಬರಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.